ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಓಂ ಸುರಭ್ಯೈ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀಗುರುಂ ದೀನತಾರಿಣಂ ಶ್ರೀಚೈತನ್ಯಮೀಶ್ವರಂ ಪರಮಾನಂದಮಾಧವಂ. ಓಂ ವಿಷ್ಣುಪಾದಾಯ ಕೃಷ್ಣ ಭಕ್ತರಾಘವ ಸ್ವಾಮಿ ಹರೇ ಕೃಷ್ಣ. ಎಲ್ರಿಗೂ ಇವತ್ತು 7ನೇ ಅಧ್ಯಾಯದ 27ನೇ ಶ್ಲೋಕವನ್ನ ಗಮನಿಸೋಣ, ಓದೋಣ. ಈ ಶ್ಲೋಕದಲ್ಲಿ ಯಾಕೆ ಭಗವಂತನ ಕಡೆ ಹೋಗೋದು, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು ಕಷ್ಟ ಅಂತ ಹೇಳೋದ್ರ ಬಗ್ಗೆ ಭಗವಂತ ಅರ್ಜುನನಿಗೆ ಹೇಳ್ತಿದ್ದಾರೆ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇಚ್ಛಾ ದ್ವೇಷ ಸಮುತ್ಥೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಇದೆಲ್ಲ ನಮಗೆ ಅಪ್ಲಿಕೇಶನ್ ಆಗುವ ಶ್ಲೋಕ. ಇದೆಲ್ಲ ನಮ್ಮ ಜೀವನದಲ್ಲಿ ಚೆನ್ನಾಗಿ ಅಪ್ಲೈ ಆಗುತ್ತೆ. ಭಕ್ತಿ ಪಥದಲ್ಲಿ ಮುಂದೆ ಹೋಗ್ಲಿಕ್ಕೆ ಇದನ್ನು ಅನುಸರಿಸಲಿಲ್ಲ ಅಂತ ಹೇಳಿದ್ರೆ ತುಂಬಾ ಕಷ್ಟ. ಯಾಕಂದ್ರೆ ನಮ್ಮ ಪ್ರಾಬ್ಲಮ್, ನಮ್ಮ ರೋಗ ಏನು ಅಂತ ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಾವು ಹೇಗೆ ಅದನ್ನ ಗುಣಪಡಿಸ್ಲಿಕ್ಕೆ ಸಾಧ್ಯ? ರೋಗ ಇದೆ ಅಂತಲೇ ಗೊತ್ತಿಲ್ಲದಿದ್ರೆ ಹೇಗೆ ಗುಣಪಡಿಸ್ಲಿಕ್ಕೆ ಸಾಧ್ಯ? ಈಗ ಕೆಲವರಿಗೆ BP ಇರ್ತದೆ, ಬ್ಲಡ್ ಪ್ರೆಷರ್. ಅವ್ರಿಗೆ ಗೊತ್ತಿರೋದಿಲ್ಲ ಬ್ಲಡ್ ಪ್ರೆಷರ್ ಇರ್ತದೆ. ಕೆಲವರಿಗೆ ನಂಗೆ ಇರ್ಬೋದು, ಗೊತ್ತಿಲ್ಲ, ನಮಗೆ ಇರ್ಬೋದು, ಯಾರಿಗೂ ಗೊತ್ತಿಲ್ಲ ಇದೆಯಾ ಇಲ್ವಾ ಅಂತ. ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುದು, ಓ BP ಬಂತಲ್ಲ ಅಂತ. ಏನು ಆ ಚೆಕ್ ಮಾಡಿದ ದಿವಸ BP ಶುರುವಾಗಿದ್ದ? ಇಲ್ಲ, ಎಷ್ಟೋ 3 ವರ್ಷನೋ 4 ವರ್ಷನೋ ಹಿಂದೆ ಆ ಬ್ಲಡ್ ಪ್ರೆಷರ್ ಶುರುವಾಗಿರ್ತದೆ. ಯಾವಾಗ ಶುರು ಆಗಿದೆ ಅಂತ ಗೊತ್ತಿಲ್ಲ. ಅಂದ್ರೆ ರೋಗ ನಮ್ಮ ಒಳಗೆ ಇದ್ದದ್ದೇ ಗೊತ್ತಿಲ್ಲ. ಆದ ಕಾರಣ ಈ ಭವರೋಗ ಅಂತ ಹೇಳುದು ಎಷ್ಟೋ ಜನ್ಮ ಜನ್ಮಾಂತರದಿಂದ ಇದೆ. ಆದ ಕಾರಣ ಭಗವಂತನ ಬಗ್ಗೆ ನಮ್ಗೆ ತಿಳ್ಕೊಳ್ಳಿಕ್ಕೆ ಆಗುದಿಲ್ಲ. ಆ ಆ ಭವರೋಗ ಯಾವುದು? ಇಚ್ಛಾ ದ್ವೇಷ. ಇಚ್ಛೆ ಮತ್ತು ದ್ವೇಷ ಅಥವಾ ರಾಗ ದ್ವೇಷ. ಪದದ ಅರ್ಥ ನೋಡೋಣ. ಇಚ್ಛಾ, ಇಚ್ಛೆ, ದ್ವೇಷ ಮತ್ತು ದ್ವೇಷಗಳಿಂದ, ಇಚ್ಛೆ ಮತ್ತು ದ್ವೇಷಗಳಿಂದ ಸಮುತ್ಥೇನ ಉತ್ಪನ್ನವಾದ. ಈ ಇಚ್ಛೆ ಮತ್ತು ದ್ವೇಷ ಯಾವಾಗ ಉಂಟಾಗಿದೆ ಅಂತಲೇ ಗೊತ್ತಿಲ್ಲ. ಜನ್ಮ ಜನ್ಮಾಂತರದಿಂದ ನಮಗೆ ಆಸೆ ಮತ್ತು ದ್ವೇಷ, ಸುಖ ದುಃಖ, ಇದು ಎರಡು ಎಷ್ಟೋ, ಈ ದ್ವಂದ್ವ ಎಷ್ಟು ಸಮಯದಿಂದ ಇದೆ ಅಂತ ನಮಗೆ ಗೊತ್ತಿಲ್ಲ. ಈಗ ಕೂಡ ಇದೆ. ಸಮುತ್ಥೇನ ಉತ್ಪನ್ನವಾದ ದ್ವಂದ್ವಗಳ ದ್ವಂದ್ವ ಮೋಹೇನ. ಈ ದ್ವಂದ್ವವೇ ನಮ್ಮನ್ನೇನ್ ಮಾಡ್ತದೆ? ಮೋಹ ಮಾಡ್ತದೆ. ಮೋಹೇನ ಭ್ರಾಂತಿಯಿಂದ. ಭರತ ವಂಶದವನೇ. ಸರ್ವ ಎಲ್ಲ ಭೂತಾನಿ ಜೀವಿಗಳು ಸಮ್ಮೋಹಂ ಭ್ರಮೆಯನ್ನು ಸರ್ಗೆ ಜನಿಸಿದಾಗ. ಶ್ರೀಮದ್ ಭಾಗವತದಲ್ಲೂ ಹಾಗೆ ಸರ್ಗ ಹೀಗೆ ಸರ್ಗ ಅಂತ ಹೇಳಿದ್ರೆ ಜನನ. ಜನಿಸಿದಾಗ ಯಾಂತಿ ಹೊಂದುವರು ಪರಂತಪ ಶತ್ರುಗಳನ್ನು ಜಯಿಸಿದವನೇ. ಇಲ್ಲಿ ಪರಂತಪ ಅಂತ ಹೇಳುವ ಪದವನ್ನ ಭಗವಂತ ಹೇಳ್ತಿದ್ದಾರೆ. ಶತ್ರುಗಳನ್ನು ಜಯಿಸಿದವನೇ ಅಂದ್ರೆ ನಿಜವಾದ ಶತ್ರು ಯಾವುದು ಇದೆಯಾ, ಇದನ್ನು ಕೂಡ ಜಯಿಸಬೇಕು ಅಂತ ಹೇಳುವ ಆ ಇಂಗಿತ ಅದು. ಅದರ ಅರ್ಥ ಏನು ಅಂತ ಹೇಳಿದ್ರೆ ಬರೀ ಹೊರನೋಟಕ್ಕೆ ಶತ್ರುಗಳನ್ನು ಜಯಿಸುವಂತಲ್ಲ, ನಮ್ಮ ಒಳಗಿರುವಂತಹ ನಿಜವಾದ ಶತ್ರು ಯಾರು? ಈ ಮನಸ್ಸೇ. ಆ ಮನಸ್ಸನ್ನ ಗೆಲ್ಬೇಕು ಅಂತ ಹೇಳಿ ಭಗವಂತ ಹೇಳ್ತಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಏನನ್ ಬೇಕಿದ್ರು, ಭಗವಂತನಿಂದ ವಿರುದ್ಧ ಹೋಗುವ ವ್ಯಕ್ತಿಗಳು ಯಾರಿದ್ದಾರೆ? ಹೊರಗೆ ಎಷ್ಟು ಜನ ಇರ್ಬೋದು, ಆದ್ರೆ ನಮ್ಮ ಒಳಗೆ ಇರುವ ಮನಸ್ಸೇ ನಮಗೆ ಬಾಧೆ ಕೊಡುವಂಥದ್ದು. ಯಾಕೆಂದ್ರೆ ಆ ಮನಸ್ಸಿಗೆ ಎಷ್ಟೋ ಜನ್ಮ ಜನ್ಮಾಂತರದಿಂದ ಈ ಇಚ್ಛೆ ದ್ವೇಷಗಳು ಇವೆ. ಇಚ್ಛೆ ದ್ವೇಷ, ಇಚ್ಛೆ ದ್ವೇಷ, ಇಚ್ಛೆ ದ್ವೇಷ. ಸಿಕ್ಕಿದ್ರೆ, ಏನಾದ್ರೂ ಖುಷಿಯಾಗಿ ಸಿಕ್ಕಿದ್ರೆ ಅವರ ಬಗ್ಗೆ ಒಳ್ಳೆ ವ್ಯಕ್ತಿ, ಅವರೇನೋ ಕೊಟ್ಟಿಲ್ಲ, ಕೆಟ್ಟ ವ್ಯಕ್ತಿ, ಅವ ಮಹಾ ಹಾಳು, ಈ ರೀತಿಯ ಚಿಂತನೆ ನಾವು ಪ್ರತಿ ಹೆಜ್ಜೆಯಲ್ಲೂ ಇದೆ ನಮಗೆ. ಪ್ರತಿ ಹೆಜ್ಜೆಯಲ್ಲೂ ದಿನಾ ಇದೆ ಈ ಮನಸ್ಸಿನಲ್ಲಿ. ಇದಕ್ಕೆ ದ್ವಂದ್ವ ಅಂತ ಹೇಳ್ತಾರೆ. ದ್ವಂದ್ವದಿಂದ ಮುಕ್ತಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಭಗವಂತನ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದ್ವಂದ್ವ ಅಂತ ಹೇಳಿದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂತ ಹೇಳುವಂತ ಸ್ಥಿತಿ. ಯಾವ ಸ್ಟೆಪ್ ತಗೊಳ್ಬೇಕು ಅಂತಲೇ ನಮಗೆ ಗೊತ್ತಿಲ್ಲ ಮುಂದೆ ಹೋಗುವಾಗ. ಈಗ ಆಧ್ಯಾತ್ಮಿಕದಲ್ಲಿಯೂ ಅಷ್ಟೇ,
ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ಯಾವ್ದನ್ನು ತಗೊಳ್ಳೋದು ಅಂತ ಹೇಳಿ ಕಷ್ಟ. ಅದು ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ಭಗವಂತ ಹೇಳಿದ್ದಾರೆ, ನಮ್ಮ ಮನಸ್ಸಿನ ಪ್ರಭಾವಕ್ಕೆ ಅನುಗುಣವಾಗಿ ನಮ್ಮ ಮನಸ್ಸಿನಲ್ಲಿ ಆಗುವಂತಹ ವಿಚಾರ ಲಹರಿಗೆ ಸಮವಾಗಿ ಭಗವಂತ ಪ್ರೇರೇಪಣೆ ಮಾಡ್ತಾರೆ. ಭಗವಂತ ಅದನ್ನ ದೃಢ ಮಾಡ್ತಾರೆ, ಯಾವ ಆ ಯೋಚನೆಯನ್ನ. ಅದಕ್ಕೆ ಅನುಗುಣವಾಗಿ ನಾವು ಯಾವುದೋ ಒಂದು ದೇವರಿಗೆ ಅಥವಾ ಯಾವುದೋ ಒಂದು ಆ ಆಧ್ಯಾತ್ಮಿಕ ಪಥಕ್ಕೆ ನಮ್ಮನ್ನು ನಾವು ತೊಡಗಿಸಿಕೊಳ್ತೇವೆ. ಆಮೇಲೆ ಚರ್ಚೆ ಇರ್ತದೆ, ನಾನು ಉತ್ತಮ ನಾನು ಉತ್ತಮ ಅಂತ ಹೇಳುವಂಥದ್ದು. ಏನೇ ಇರಲಿ, ಅದರ ಬಗ್ಗೆ ಹೆಚ್ಚು ಚಿಂತನೆ ಮಾಡಿ ಏನು ಪ್ರಯೋಜನ ಇಲ್ಲ. ಯಾಕೆ ಪ್ರಯೋಜನ ಇಲ್ಲ ಅಂತ ಹೇಳಿ, ನಾವು ಫಸ್ಟ್ ಆಫ್ ಆಲ್ ಜಪ ಮಾಡುವಾಗ, ಹರೇ ಕೃಷ್ಣ ಅಂತ ಹೇಳುವಾಗ, ಮಹಾಮಂತ್ರ ಮಾಡುವಾಗ, ಒಂದು ಮಂತ್ರದಲ್ಲಿ ನಮ್ಮ ಮನಸ್ಸು ಸ್ಥಿಮಿತ ಇಲ್ಲ. ಇನ್ನು ಇಷ್ಟೆಲ್ಲ ಚರ್ಚೆ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಒಂದು ಹರೇ ಕೃಷ್ಣ ಮಹಾಮಂತ್ರ ಅಂತ ಹೇಳುವಾಗ ನಮಗೆ ಒಂದು ಕ್ಷಣ ಕೂಡ ಮನಸ್ಸು ನಿಲ್ಲುವುದಿಲ್ಲ ಅಲ್ಲಿ. ಇನ್ನು ಹೇಗೆ ಪಥ ಬೇರೆಯೋ ವಿಂಗಡಣೆಯೋ ಅದರ ಬಗ್ಗೆ ನಮಗೆ ಈಗ ಸದ್ಯಕ್ಕೆ ಚರ್ಚೆ ಅಗತ್ಯ ಇಲ್ಲ. ಫಸ್ಟಿಗೆ ನಾವು ಭಗವಂತನ ನಾಮದಲ್ಲಿ ಶ್ರದ್ಧೆ ಬೆಳೆಯುವಾಗ ತನ್ನಿಂದ ತಾನಾಗಿಯೇ ಯಾವುದು ನಿಜವಾದ ಪಥ ಅಂತ ಹೇಳಿ ನಮಗೆ ಅರ್ಥ ಆಗ್ಲಿಕ್ಕೆ ಶುರುವಾಗ್ತದೆ. ಸಂಶಯವೇ ಬರುವುದಿಲ್ಲ ಆಗ. ಆಗ ಸಂಶಯವೇ ಬರುವುದಿಲ್ಲ. ಭಗವಂತನ ಹೆಸರುಗಳು, ಭಗವಂತನ ನಾಮ ನಮಗೆ ಎಲ್ಲವನ್ನ ಕೊಡುತ್ತದೆ. ಈಗ ಭಗವಂತ ಹೇಳ್ತಿರುವಂತಹ ಭಗವದ್ಗೀತೆಯ ಪ್ರತಿಯೊಂದು ಅರ್ಥವು ನಮಗೆ ಆಗ್ಲಿಕ್ಕೆ ಶುರುವಾಗ್ತದೆ. ಪ್ರಭುಪಾದರು ಹೇಳಿದಂತಹ ಇಂಗಿತ ನಮಗೆ, ಅವರ ಮನಸ್ಸಲ್ಲಿ ಇದ್ದದ್ದೆಲ್ಲ ನಮಗೆ ಅರ್ಥ ಆಗ್ಲಿಕ್ಕೆ ಶುರುವಾಗುತ್ತೆ. ನಿನ್ನೆ ನಾವು ಚರ್ಚೆ ಮಾಡಿದ್ದೇವೆ, ಬರೀ ಭಗವದ್ಗೀತೆ ಅಂತ ಹೇಳಿದ್ರೆ ಇಲ್ಲಿ ಬರೆದ ಶ್ಲೋಕ ಅಥವಾ ಬರೆದ ಶ್ರೀಲ ಪ್ರಭುಪಾದರು ಬರೆದದ್ದು ಮಾತ್ರ ಅಲ್ಲ. ಶ್ರೀಲ ಪ್ರಭುಪಾದರು ನಮಿಗೋಸ್ಕರ ಇಷ್ಟು ಮಾಡಿದ್ದಾರೆ ಅಷ್ಟೇ. ಶ್ರೀಲ ಪ್ರಭುಪಾದರು ನಮಿಗೋಸ್ಕರ 16 ರೌಂಡ್ ಮಾಡಿದ್ದಾರೆ ಅಷ್ಟೇ. ಆದ್ರೆ 16 ರೌಂಡ್ ವೈಕುಂಠದಲ್ಲಿ ಹೋಗಿ 16 ರೌಂಡಾ? ಅಲ್ಲ. ಅದು ನಮಗೆ ಆಚಾರ್ಯರು ನಮಗೆ ಆಗುದಿಲ್ಲ ಅಲ್ಲ ಅಂತ ಹೇಳಿ ಕರುಣೆ ತೋರಿಸಿದ್ದಾರೆ ವಿನಃ ಇನ್ನೂ ಜಾಸ್ತಿ ಮಾಡಬೇಕು ಅಂತ ಹೇಳೋ ಉದ್ದೇಶ ಅವರೇ ಹೇಳಿದ್ದಾರೆ. ಮಿನಿಮಮ್ 16 ರಮಾಲೆ ಅಂತ ಹೇಳಿದ್ದಾರೆ. ಮಿನಿಮಮ್ ಅಂತ ಹೇಳಿದ್ದಾರೆ. 16 ಮಾಲೆ ಮಾಡಿ ಸಾಕು ಅಂತ ಹೇಳಿಲ್ಲ. ಅದೇ ರೀತಿಯಲ್ಲಿ ಶ್ರೀಮದ್ ಭಗವದ್ಗೀತೆ, ಭಾಗವತಂ, ಚೈತನ್ಯ ಚರಿತಾಮೃತ ಇಂಥೆಲ್ಲ ಶಾಸ್ತ್ರಗಳು ನಮ್ಮ ಹೃದಯದಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಭಗವಂತನ ಬಗ್ಗೆ ಪ್ರೀತಿಯನ್ನು ಕೊಡುವಾಗ ಅಲ್ಲಿ ನಮ್ಮ ಕಣ್ಣಿಗೆ ಬರದೇ ಇರುವಂತಹದ್ದು, ಅಂದ್ರೆ ಕಣ್ಣಿನ ಎದುರು ಬರೆಯದೇ ಇರುವಂತದ್ದೆಲ್ಲ ಕಾಣ್ಲಿಕ್ಕೆ ಶುರುವಾಗ್ತದೆ. ಅದು ನಿಜವಾದ ಭಕ್ತಿಯ ಮಾರ್ಗ. ಇಲ್ಲದ್ರೆ ಕಂಡದ್ದು ಮಾತ್ರ ಅಂತ ಅಲ್ಲ, ಅದಕ್ಕೆ ಭಕ್ತಿ ಮಾರ್ಗ ಅಂತ ಹೇಳುವಂಥದ್ದು. ಆದ ಕಾರಣ ಇದಕ್ಕೆ ತೊಡಕು ಯಾವುದು ಅಂತ ಹೇಳಿದ್ರೆ ಇದೇ ಇಚ್ಛೆ ಮತ್ತು ದ್ವೇಷ. ಇದರಿಂದ ಹೊರಗೆ ಬರೋದು ಅಷ್ಟು ಸುಲಭ ವಿಷಯ ಅಲ್ಲ. ಯಾಕೆಂತ ಹೇಳಿದ್ರೆ ಅದು ಟಾರ್ಗೆಟ್ ಆಗುತ್ತೆ ಮನಸ್ಸಿನಲ್ಲಿ. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಈ ಶ್ರೀಲ ಪ್ರಭುಪಾದರು ನಮ್ಮ ಭಾಗ್ಯ. ಶ್ರೀಲ ಪ್ರಭುಪಾದರಿಂದಾಗಿ ನಮಗೆ ಈ ವಿಚಾರ ಎಲ್ಲ ಕ್ಲಿಯರ್ ಆಗ್ಲಿಕ್ಕೆ ಹೋಗ್ತಾ ಉಂಟು, ಕ್ಲಿಯರ್ ಆಗ್ತದೆ. ಇದನ್ನೆಲ್ಲ ಎಲ್ರಿಗೂ ಹೇಳಿ ಟಾಮ್ ಟಾಮ್ ಹೊಡಿಬೇಕು ಅಂತಿಲ್ಲ. ನಮ್ಗೆ ಹೃದಯದಲ್ಲಿ ಶುದ್ಧಿ ಆಗುವಾಗ ನಾವು ಅಯ್ಯೋ ಯಾಕೆ ಇವರೆಲ್ಲ ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ಅನ್ನಿಸ್ಲಿಕ್ಕೆ ಶುರುವಾಗುತ್ತೆ. ಯಾಕೆ ಇವರು ಈ ತರ ಎಲ್ಲ ಮಾಡ್ತಿದ್ದಾರೆ? ಆ ಒಬ್ಬರು ಆಚಾರ್ಯ ಹೇಳ್ತಾರೆ, ಕೃಷ್ಣಮಾಚಾರ್ಯರು ಅಂತ ಹೇಳಿ, ತವವಾ ಮಮವಾ ಸದಾನುಸರಣಾನ್ ಮನನಾತ್ ನಮನಾತ್ ಪ್ರಸನ್ನ ಚಿತ್ತ ಅಂತ ಹೇಳಿ. ನಾವೆಲ್ಲ ಯಾವ್ದ್ರಲ್ಲಿ ಎಕ್ಸ್ಪರ್ಟ್ ಆಗಿದ್ದೇವೆ ಅಂತ ಹೇಳಿದ್ರೆ, ನನ್ನದು ನಿನ್ನದು ಅಂತ ಹೇಳಿ ಜಗಳ ಮಾಡೋದ್ರಲ್ಲೇ. ಅದು ಭೌತಿಕ ವಿಚಾರ. ನಾನ್ ನೋಡಿ, ಇದು ನನ್ನದು ಅದು ನಿನ್ನದು ಅಂತ ಹೇಳಿ ಜಗಳ. ಎಲ್ಲಿ ಆಗಿರ್ಲಿ, ಆಧ್ಯಾತ್ಮಿಕಕ್ಕೆ ಬಂದ ಮೇಲೆ ಇದು ನನ್ನದು ಅದು ನಿನ್ನದು ಅಂತ ಹೇಳಿ ಚರ್ಚೆ. ಆಕ್ಚುಲಿ ಎಲ್ಲರದ್ದು ಒಂದೇ ಅಂತ ಹೇಳುದನ್ನ ಶ್ರೀಲ ಪ್ರಭುಪಾದರು ನಮಗೆ ತಂದು ಕೊಟ್ಟು ಇದಕ್ಕೆಲ್ಲ ಸೊಲ್ಯೂಷನ್ ಅದು. ಎಲ್ಲರದ್ದು ಒಂದೇ ಏಕಮತ ಅಂತ ಹೇಳುದು ಅದಕ್ಕೆ ಸೊಲ್ಯೂಷನ್ ಅದು. ಕೃಷ್ಣನೇ ಪರಮೋತ್ತಮ ಅಂತ ಹೇಳುವುದಕ್ಕೆ ಏನು ಸಂಶಯವೇ ಇಲ್ಲ ಅಂತ ಹೇಳುವಂತ ರೀತಿಯಲ್ಲಿ ಭಗವಂತ, ಶ್ರೀಲ ಪ್ರಭುಪಾದರು ಎಲ್ಲರೂ ಕೊಟ್ಟಂತಹ ಒಂದು ಭಾವಾರ್ಥವನ್ನು ಓದಿದ್ರೆ, ಅನುವಾದವನ್ನು ಓದಿದ್ರೆ ಕ್ಲಿಯರ್ ಆಗ್ತದೆ. ಇದು ತುಂಬಾ ಸುಲಭ ವಿಷಯ. ಹೇಗೆ ನಮಗೆಲ್ರಿಗೂ ರಕ್ತ ನೋಡ್ಲಿಕ್ಕೆಲ್ಲ ಕೆಂಪಿದೆ ಅಲ್ವಾ? ರಕ್ತ ಹೆಚ್ಚಾಗಿ ಕೆಂಪೇ ಇದೆ, ಆದ ಕಾರಣ ನಾವೆಲ್ಲರೂ ಒಂದೇ ಅಂತ ಹೇಳ್ತೇವೆ ನಾವೆಲ್ಲರೂ. ಅದೇ ರೀತಿಯಲ್ಲಿ ನಾವು ಬಂದದ್ದೇ ಒಂದೇ ಕಡೆಯಿಂದ, ನಮ್ಮ ಕಾರಣಕರ್ತೃ ಒಬ್ಬನೇ ಅದು ಯಾರು? ಭಗವಂತ ಅಂತ ಹೇಳುದನ್ನ ಅದನ್ನು ತಗೊಂಡು ಹೋದ್ರೆ ಏನು ಭಿನ್ನತೆ ಇದೆ? ಏನು ಭಿನ್ನತೆ ಇಲ್ಲ. ಆದ ಕಾರಣ ಎಲ್ಲರೂ ವೈಷ್ಣವರೇ. ವೈಷ್ಣವರು ಅಂದ್ರೆ ಏನು ಅರ್ಥ? ವೈಷ್ಣವರು ಅಂತ ಹೇಳಿದ್ರೆ ಎಲ್ಲ ಜೀವರಾಶಿಗಳು ಅಂತ ಅರ್ಥ. ಅವರಿಗೆ ಗೊತ್ತಿಲ್ಲ ಅವರು ವೈಷ್ಣವರು ಅಂತ ಹೇಳಿ. ಆದ ಕಾರಣ ಅವರಿಗೊಂದು ಆರೋಪ ಇದೆ. ಏನು ಆರೋಪ? ನಿನ್ನೆಯ ಉದಾಹರಣೆಯಲ್ಲಿ ಯಕ್ಷಗಾನ ಮಾಡುವಾಗ ಯಕ್ಷಗಾನದ ಪಾತ್ರಿ ಯಾರು ಅಂತ ನಮಗೆ ಗೊತ್ತಾಗುದಿಲ್ಲ. ಯಾವುದರ ಆರೋಪ ಇದೆ ಆ ವ್ಯಕ್ತಿಯ ಮೇಲೆ? ಆ ಆಡಂಬರದ ಬಟ್ಟೆಯ ಆರೋಪ ಇದೆ. ಅದೇ ರೀತಿಯಲ್ಲಿ
ಭಗವಂತ ಯಾರು ಅಂತ ತಿಳ್ಕೊಳ್ಳಿಕ್ಕೆ ಪ್ರಯತ್ನದಲ್ಲಿ ಹಿಂದಿಂದೆಲ್ಲ ಆರೋಪದಿಂದಾಗಿ ಭಗವಂತ ಯಾರು ಅಂತ ನಮಗೆ ಗೊತ್ತಾಗ್ತಿಲ್ಲ. ಆ ಹಿಂದಿದೆ ಏನು ಅಂತ ಹೇಳಿದ್ರೆ ಆಸೆ ಮತ್ತು ದ್ವೇಷ. ಇದರಿಂದಾಗಿ ಆಧ್ಯಾತ್ಮಿಕ ಬಂದರೂ ಜಗಳ, ಭೌತಿಕದಲ್ಲೂ ಜಗಳ. ಜಗಳಕ್ಕೆ ಅವಕಾಶವೇ ಇಲ್ಲ. ಆ ರೀತಿಯಲ್ಲಿ ವೈಷ್ಣವಾಚಾರ್ಯರು ಕರೆಕ್ಟಾಗಿ ನಮಗೆ ಯಾರೆಲ್ಲ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಶಂಕರಾಚಾರ್ಯರು, ನಿಂಬರ್ಕಾಚಾರ್ಯರು, ಎಲ್ಲ ಆಚಾರ್ಯರು ಮತ ಒಂದೇ. ಆದರೆ ನಾವು ಆ ಮತವನ್ನು ತಗೊಳ್ಳದೆ ಕನ್ಫ್ಯೂಷನ್ ಆಗ್ತಾ ಇದ್ದೇವೆ. ಆದ ಕಾರಣ ನಮ್ಮ ಮತ ಭಗವಂತನ ಕಡೆಗೆ ಹೋಗುವ ದಾರಿ ಆಗಿರಬೇಕು. ಅದು ಬಿಟ್ಟು ಬೇರೆ ಅಲ್ಲಿ ಇಲ್ಲಿ ಹೋಗುವ ದಾರಿ ಆಗಬಾರ್ದು. ಅಲ್ಲಿ ಇಲ್ಲಿ ಹೋಗುದು ಅಂತ ಹೇಳಿದ್ರೆ ಒಬ್ರಿಗೊಬ್ರು ಜಗಳ ಮಾಡೋದು, ನನ್ನದು ಬೆಟರು ನಿನ್ನದು ಬೆಟರು ಅಂತ ಹೇಳಿ ಜಗಳ ಮಾಡುವುದು ಅಲ್ಲ ನಮ್ಮ ಜೀವನ. ಆಚಾರ್ಯ ಕೊಟ್ಟದ್ದನ್ನ ನಾವು ತಗೊಂಡು ಅದನ್ನ ಹಾಗೆ ಪಾಲನೆ ಮಾಡಿದ್ರೆ ಅಷ್ಟೇ ಸಾಕು. ಯಾಕಂದ್ರೆ ನಾವು ಎಲ್ಲಿ ಪರ್ಫೆಕ್ಷನ್? ನಾವು ಸಾಮಾನ್ಯರು, ನಾವು ಅಸಾಮಾನ್ಯರೇನಲ್ಲ, ನಾವು ಸಾಮಾನ್ಯರು. ನಾವೇನು ಪರ್ಫೆಕ್ಷನ್ ಇದೆ? ಏನು ಪರ್ಫೆಕ್ಷನ್ ಇಲ್ಲ. ಒಂದು ಪದ ಓದ್ಲಿಕ್ಕೆ ನಮಗೆ ಕಷ್ಟ ಆಗುತ್ತೆ. ನನಗೆ ಹರೇ ಕೃಷ್ಣ ಮಹಾಮಂತ್ರ ಜಪ ನಿತ್ಯ ಮಾಡ್ಲಿಕ್ಕೆ ಅಯ್ಯೋ ಮಾಡಬೇಕಲ್ಲ ಅಂತ ಅನ್ನಿಸ್ತದೆ. ಅಂತ ಸ್ಥಿತಿಯಲ್ಲಿ ನಾನು ಏನು ಚರ್ಚೆ ಮಾಡುವಂಥದ್ದು? ಮುಂದೆ ಹೋಗ್ತೇನೆ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಾವಾರ್ಥ: ಪರಿಶುದ್ಧ ಜ್ಞಾನನಾದ ಪರಮ ಪ್ರಭುವಿಗೆ ಅಧೀನನಾಗಿರುವುದೇ ಜೀವಿಯ ಸಹಜ ಸ್ವರೂಪ. ಜೀವಿಯ ಸಹಜ ಸ್ವರೂಪ ಯಾವುದು ಅಂತ ಹೇಳಿದ್ರೆ ಭಗವಂತ, ಶುದ್ಧನಾದಂತಹ ಭಗವಂತನಿಗೆ ಯಾವಾಗಲೂ ಅಧೀನನಾಗಿರುವುದು. ಅಂದ್ರೆ ಯಾರು ಅಧೀನ? ನಾವು ಅಧೀನರಾಗಬೇಕು. ಯಾರು ಅಧೀನ ಮಾಡಿಕೊಳ್ಳುವವರು? ಭಗವಂತ. ಭಗವಂತನ ಕಡೆಗೆ ನಾವು ಹೋಗುವಾಗ ಭಗವಂತ ನಮ್ಮ ಕಂಟ್ರೋಲ್ ಮಾಡ್ತಾರೆ, ನಮ್ಮನ್ನ ಭಗವಂತ. ಅದಕ್ಕೆ ಭಗವಂತ ಕಂಟ್ರೋಲ್ ಮಾಡಿದ ವ್ಯಕ್ತಿಗಳನ್ನ ವೈಷ್ಣವರು ಅಂತ ಹೇಳ್ತಾರೆ. ಮಾಯ ಕಂಟ್ರೋಲ್ ಮಾಡಿದವರನ್ನ ಬದ್ಧ ಜೀವಿಗಳು ಅಂತ ಹೇಳ್ತಾರೆ. ಬದ್ಧ ಜೀವಿಗಳು. ಆದ ಕಾರಣ ನಾವು ಬದ್ಧ ಜೀವಿಯ ಸ್ತರದಿಂದ ಮುಕ್ತ ಜೀವಿಯ ಸ್ತರಕ್ಕೆ ಹೋಗ್ಬೇಕಿದ್ರೆ ಭಗವಂತನಿಗೆ ಶರಣಾಗಬೇಕು ಅಷ್ಟೇ. ಬೇರೆ ಎಂಥದಕ್ಕೆ ಶರಣ ಆದ್ರೂ ಕೂಡ ಅದು ಅಲ್ಲೇ ಇರುವಂಥದ್ದು. ಎಲ್ಲಿರುವಂಥದ್ದು? ಎಷ್ಟೇ ತಿರುಗಾಡಿದ್ರೆ ಹೋಗಿ ಸಿಕ್ಕಿ ಹಾಕೊಳ್ಳೋದು ಅಲ್ಲೇ. ಈಗ ಒಂದು ಚಕ್ರದಲ್ಲಿ ಸುತ್ತಾಕಿದ್ರೆ ಎಷ್ಟು ಸುತ್ತಾಕಿದ್ರು ಅಷ್ಟೇ, ಅಲ್ಲೇ ಸುತ್ತಾಕಬೇಕು. ಆ ರೀತಿಯಲ್ಲಿ ಮಾಯೆಯಲ್ಲಿ ಸುತ್ತಾಕುವವರಿಗೆ ಅಂಧಕಾರ ತಪ್ಪಿದ್ದಲ್ಲ. ಆದ ಕಾರಣ ನಾವೆಲ್ಲ ಪ್ರಯತ್ನ, ಯಾಕಂದ್ರೆ ನಮಗೆಲ್ಲ ಮಾಯಾಗ್ರಸ್ತರು. ನಾವು ಮಾಯಾಗ್ರಸ್ತದಿಂದ ಮುಂದೆ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಈ ಭ್ರಾಂತಿ, ಯಾವ ಭ್ರಾಂತಿ? ಇಚ್ಛೆ ಮತ್ತು ದ್ವೇಷ ಅಂತ ಹೇಳುವಂತ ಭ್ರಾಂತಿಯಿಂದ ಹೊರಗೆ ಬರ್ಲಿಕ್ಕೆ ಒಂದೇ ಉಪಾಯ ಯಾವುದು ಅಂತ ಹೇಳಿದ್ರೆ, ಯಾವ ಉಪಾಯ? ಯಾರಾದ್ರೂ ಹೇಳ್ತೀರಾ? ಎಷ್ಟೋ ಜನ್ಮ ಜನ್ಮಾಂತರದಿಂದ ನಮ್ಗೆ ಈ ಎರಡು ವಿಚಾರ ಇದೆ. ಯಾವುದು? ಈ ಭ್ರಾಂತಿ. ಯಾವ ಭ್ರಾಂತಿ? ಇಚ್ಛೆ ಮತ್ತು ದ್ವೇಷದ ಭ್ರಾಂತಿ ಎಷ್ಟೋ ಜನ್ಮ ಜನ್ಮದಿಂದ ಇದೆ. ಅದು ಹೇಗೆ ಹೊರಗೆ ಬರ್ಲಿಕ್ಕೆ ಸಾಧ್ಯ? ನಾನು ಈ ದೇಹ ಅಲ್ಲ, ಆತ್ಮ, ನಾನು ಭಗವಂತನ ಸೇವಕ ಅಂತ ಅನ್ಕೋಬೇಕು. ಅದು ಅನ್ಕೊಳ್ಳೋಕೆ ಯಾರು ಹೇಳಿಕೊಟ್ರು ನಮಗೆ? ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನ ನಮ್ಗೆ ಯಾರು ಹೇಳಿಕೊಟ್ರು? ಗುರುಗಳು. ಹಾ, ಆಚಾರ್ಯರು, ವೈಷ್ಣವರು, ಸಜ್ಜನರು, ಸಾಧುಗಳು. ಆದ ಕಾರಣ ಸಾಧುಗಳ, ಧನ್ಯವಾದ ಮಾತಾಜಿ, ಇಬ್ರಿಗೂ ಧನ್ಯವಾದಗಳು. ಸಾಧುಗಳ ಸಂಘವೇ ಇದಕ್ಕೆಲ್ಲ ಕಾರಣ. ಈಗ ಉದಾಹರಣೆಗೆ ನಾವೆಲ್ಲ ಈ ಚರ್ಚೆ ಮಾಡುವಾಗ, ಈಗ ನಾವು ಸುಮಾರು 6-7 ತಿಂಗಳಿಂದ ಆಗಿರಬಹುದು, ನಾನು ಸರಿ ಲೆಕ್ಕ ಇಟ್ಟಿಲ್ಲ, ನಾವೆಲ್ಲ ಸೇರಿ ಇದರ ಬಗ್ಗೆ ಓದ್ತಾ ಇದ್ದೇವೆ. ನಮಗೆ ನಮ್ಮ ಜೀವನದಲ್ಲಿ ಮಾರ್ಪಾಟ ಆಗ್ತಾ ಇಲ್ವಾ? ಯಾವುದರ ಬಗ್ಗೆ ಚಿಂತನೆ ಮಾಡಬೇಕು, ಯಾವುದರ ಬಗ್ಗೆ ಚಿಂತನೆ ಮಾಡಬಾರದು ಅಂತ ಅರ್ಥ ಆಗ್ತಿಲ್ವಾ? ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿ. ದುಃಖಾಲಯಂ ಯಾವುದು? ದುಃಖಾಲಯಂ ಅಶಾಶ್ವತಂ ಯಾರಾದ್ರೂ ಹೇಳ್ತೀರಾ? ಯಾವುದು ದುಃಖಾಲಯಂ? ಭೌತಿಕ ಲೋಕ. ಈ ನಾವಿರುವಂಥ ಭೌತಿಕ ಲೋಕ, ನಾವಿರುವುದು ಮಾತ್ರ ಅಲ್ಲ, 14 ಪ್ಲಾನೆಟರಿ ಸಿಸ್ಟಮ್, ನಾವು ನಮ್ಮದನ್ನು ತಗೊಳ್ಳುವ. ಈಗ ನಾವೀ ಕಣ್ಣಿಗೆ ಕಾಣುವಂತಹ ಭೌತಿಕ ಲೋಕ ಇದು ದುಃಖಾಲಯ ಮತ್ತು ಅಶಾಶ್ವತ ಅಂತ ಹೇಳಿದ್ರೆ ಪಟ್ಟ ಕೊಟ್ಟೆ ಆಗಿದೆ. ನಾವು ಯಾರಾದ್ರೂ ಇದರ ಬಗ್ಗೆ ಚಿಂತನೆ ಮಾಡ್ತಿದ್ದೇವ? ನನ್ನನ್ನೇ ನಾನು ಕೇಳ್ತಾ ಇದ್ದೀನಿ, ಯಾರಾದ್ರೂ ಚಿಂತನೆ ಮಾಡ್ತಿದ್ದೇವ? ಅಶಾಶ್ವತ ಅಂತ ಹೇಳಿದ್ರ ಬಗ್ಗೆ ನಾವು ಚಿಂತೆ ಮಾಡ್ತಿದ್ದೇವ? ದುಃಖಾಲಯ ಅಂತ ಹೇಳೋದ್ರ ಬಗ್ಗೆ ಚಿಂತನೆ ಮಾಡ್ತಿದ್ದೇವ? ದುಃಖ ಆಗ್ತಿದೆ, ಆದ್ರೆ ನಾವು ಸುಖಕ್ಕೋಸ್ಕರವೇ ಪ್ರಯತ್ನ ಅಲ್ವಾ? ಅದು ಪಟ್ಟ ಸಿಕ್ಕಿಯಾಗಿದೆ. ಎಷ್ಟೇ ಸುಖಕ್ಕೆ ಪ್ರಯತ್ನ ಪಟ್ಟರು ಸುಖ ಇಲ್ಲ ಇಲ್ಲಿ ಅಂತ ಹೇಳಿ. ಆದ್ರೆ ನಾವು ಪ್ರಯತ್ನ ಯಾವುದಕ್ಕೆ? ಸುಖಕ್ಕೆ. ನನಗೆ ಇನ್ನೂ ಬೆಟರ್ ಜಾಬ್ ಬೇಕು, ನನಗೆ ಇನ್ನೂ ಒಳ್ಳೆ ಮನೆ ಬೇಕು, ನನಗೆ ಇನ್ನೂ ಒಳ್ಳೆ ಆಹಾರ ಬೇಕು, ಇನ್ನೂ ಒಳ್ಳೇದು ಬೇಕು, ಇನ್ನೂ ಒಳ್ಳೇದು ಬೇಕು, ಇನ್ನೂ ಏನೋ ಒಳ್ಳೇದು ಬೇಕು ಅಂತ ಹೇಳಿ. ಆ ಒಳ್ಳೇದು ಕೆಟ್ಟದು ಅಂತ ನಾವು ಯಾವುದೆಲ್ಲ ಚಿಂತನೆ ಮಾಡ್ತಿದ್ದೇವೆ, ಇದು
ಮಲಗುವಾಗ ರಾತ್ರಿ ಬಿದ್ದ ಕನಸಿನಂತೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರುವಂತದ್ದು ಆ ನಶ್ವರ, ಅಶಾಶ್ವತ. ಆ ಅಶಾಶ್ವತ ಈಗ ಕನಸಿನಲ್ಲಿ ಬಿದ್ದಂತಹ ಕನಸು ಶಾಶ್ವತವ? ಯಾವಾಗ ಮಲಗಿ ನಿದ್ದೆಯಲ್ಲಿರುವಂತಹ ಕನಸು ಆಗ್ತಾ ಇರುವಾಗ ನಮಗೆ ಅದು ಸತ್ಯ ಅಂತ ಅನ್ನಿಸ್ತದೆ. ಆಮೇಲೆ ನಾವು ಎದ್ದ ತಕ್ಷಣ ಅಯ್ಯೋ ಏನಪ್ಪ ಇದು ಕನಸು ಅಂತ ಅನ್ನಿಸ್ಲಿಕ್ಕೆ ಶುರು ಆಗತ್ತೆ. ಅದೇ ರೀತಿಯಲ್ಲಿ ನಮಗೆ ಈ ಜೀವನದಲ್ಲಿ ನಮಗೆಲ್ಲ ಈಗ ಕನಸು ಕಾಣ್ತಾ ಇದ್ದೇವೆ, ನಮ್ಮ ಎದುರಿರುವುದೆಲ್ಲ ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಸತ್ಯ ಅಂತ ತಿಳ್ಕೊಂಡಿದ್ದೇವೆ. ಓ, ನನ್ನ ಅಪ್ಪ, ನನ್ನ ಅಮ್ಮ, ನನ್ನ ಮಕ್ಕಳು, ನನ್ನ ಮನೆ ಎಲ್ಲ ಸತ್ಯ. ಆದ್ರೆ ನಮಗೆ ನಿಜವಾಗಿ ಅದು ಸತ್ಯ ಅಲ್ಲ. ಯಾಕೆಂತಂದ್ರೆ ಒಂದು ಉದಾಹರಣೆಗೆ, ನಾವು ಎಷ್ಟು ವರ್ಷ ಹಿಂದೆ ಸತ್ತಿದ್ದೆವು ಯಾರಾದ್ರೂ ಹೇಳ್ಬೋದಾ? ಒಬ್ಬರು ಉದಾಹರಣೆ ಕೊಡಿ. ನಿಮ್ಮ ವಯಸ್ಸು ರಫ್ಲಿ ಹೇಳಿ, ನಮಗೆ ನಿಜವಾಗಿ ನಿಮ್ಮ ವಯಸ್ಸಿನ ಅಗತ್ಯ ಇಲ್ಲ. ರಫ್ಲಿ ನಿಮ್ಮ ವಯಸ್ಸು, ಆಮೇಲೆ ನೀವೆಷ್ಟು ವರ್ಷ ಹಿಂದೆ ಸತ್ತಿರಬಹುದು ಅಂತ ಹೇಳಿ. ದಯವಿಟ್ಟು ಕ್ಷಮಿಸಿ, ಈ ಸಾಯುದು ಅಂತ ಹೇಳುದನ್ನ ಬೇಸರ ಪಡುವವರು ಇದ್ರೆ ದಯವಿಟ್ಟು ಕ್ಷಮಿಸಿ. ಸಾಯುದು ಬೇಸರ ಅಲ್ಲ, ಹುಟ್ಟುದು ಬೇಸರ. ಯಾರಾದ್ರೂ ಹೇಳ್ತೀರಾ? ನೀವು ಎಷ್ಟು ವರ್ಷ ಹಿಂದೆ ಸತ್ತಿದ್ರಿ ಅಂತ ಹೇಳಿ. ಆಯ್ತು, ನೀವು ಯಾರು ಹೇಳಿಕ್ಕೆ ಇಷ್ಟಪಡುದಿಲ್ಲ, ನೆಗೆಟಿವ್ ಬೇಡ. 45 ವರ್ಷದ ಹಿಂದೆ ಸತ್ವಿ, ಹುಟ್ಟದಾಗ್ಲೇ ಸತ್ವಿ ಅಂತ ಲೆಕ್ಕ. ಅಂದ್ರೆ ಹುಟ್ಟಿದ್ದಕ್ಕಿಂತ 1 ವರ್ಷ ಹಿಂದೆ, 2 ವರ್ಷ ಹಿಂದೆ ಇಟ್ಕೊಳ್ಳುವ. 6 ತಿಂಗಳಲ್ಲೇ ಸಿಗ್ತದೆ ದೇಹ. 5-6 ತಿಂಗಳಲ್ಲೇ ದೇಹ ಸಿಗ್ತದೆ. ಅಂದ್ರೆ 2 ವರ್ಷ, 1 ವರ್ಷ ಜಾಸ್ತಿ ಇಟ್ಕೊಳ್ಳುವ ಬೇಕಿದ್ರೆ. ಅಂದ್ರೆ ನಾವು ಸತ್ತಿದ್ದು ಏನು? ನಾನೊಂದು 45 ವರ್ಷ, ಮಾತಾಜಿ ಒಂದು 65 ವರ್ಷ, ಇನ್ನೊಬ್ರು ಯಾರೋ 35 ವರ್ಷ, ಇನ್ನೊಬ್ರು ಯಾರೋ 2 ವರ್ಷ, ಅಷ್ಟೇ. ಅಷ್ಟೇ ನಾವು ಸತ್ತಿ ಬಂದದ್ದು, ಪುನಃ ಬಂದದ್ದು ಅಲ್ವಾ? ಈಗ ಚಿಂತನೆ ಮಾಡಿದ್ರೆ ಎಷ್ಟು ವಿಚಿತ್ರ ಅನ್ನಿಸ್ತದೆ. ಅದಕ್ಕಿಂತ ಹಿಂದೆ ಎಲ್ಲಿದ್ದೆವು ನಾವು? ಈ 60 ವರ್ಷ ಹಿಂದೆ, 40 ವರ್ಷ ಹಿಂದೆ, 30 ವರ್ಷ ಹಿಂದೆ ನಮಗೆ ಗೊತ್ತಿಲ್ಲ. ಈಗ ಇಲ್ಲಿದ್ದೇವೆ ಅಂತ ಹೇಳಿದ ತಕ್ಷಣ ಈ ಕನಸಿಗೆ ನಾವು ಭಾಗಿದಾರರಾಗಿ ಇದೇ ನನ್ನದು, ಇದೇ ನನ್ನದು ಅಂತ ಹೇಳಿ ನಾವು ಹಿಡ್ಕೊಂಡಿದ್ದೇವೆ. ಇದೇ ಯಾವುದು? ಭ್ರಾಂತಿ. ಈ ಭ್ರಾಂತಿಯಿಂದ ಹೊರಗೆ ಬರುವುದು ಹೇಗೆ? ಶಾಸ್ತ್ರ ಅಧ್ಯಯನ. ಹೇಗೆ? ಚಂದ ಸಾಧುಗಳ ಸಂಘದಿಂದ ಮಾತ್ರ ಆಗ್ಲಿಕ್ಕೆ ಸಾಧ್ಯ. ಒಬ್ಬನೇ ಓದಿದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ಬದಲಾವಣೆ. ಸಾಧು ಸಂಘ ಸರ್ವಶಾಸ್ತ್ರ ಕಾಯ್, ಲವ ಮಾತ್ರ ಸಾಧು ಸಂಘ ಸರ್ವ ಸಿದ್ಧಿ ಹಾಯ್ ಅಂತ ಹೇಳ್ತಾರೆ. ಕಾರಣ ಸಾಧುವಿನ ಸಂಘ ತುಂಬಾ ಅಗತ್ಯ, ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ. ಇದೇ ಉದಾಹರಣೆಯಲ್ಲಿ ಮುಂದೆ ಹೋಗೋಣ. ಈ ಉದಾಹರಣೆಯಲ್ಲಿ ಮುಂದೆ ಹೋಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮಗೆಲ್ಲರಿಗೂ ಗೊತ್ತು ಅಶಾಶ್ವತ ಅಂತ ಹೇಳಿ. ಆದ್ರೆ ನಾವು ಶಾಶ್ವತವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡುವುದಿಲ್ವಾ? ಶಾಶ್ವತವಾಗಿ ಇರ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ನಾನು ಇನ್ನು ಸಾಯುವುದೇ ಇಲ್ಲ ಅಂತ ಹೇಳುವ ದೃಷ್ಟಿಕೋನದಿಂದ ನಾವು ಜೀವನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೇವೆ. ಹಾಗೆಂತ ಹೇಳಿ ನಾವು ಸಾಯ್ಬೇಕು ಅಂತ ಅಲ್ಲ. ನಮಗೆ ಕೊಟ್ಟಂತಹ ಈ ದೇಹವನ್ನ ಚೆನ್ನಾಗಿ ಕಾಪಾಡಿಕೊಳ್ಳುವುದು ನಮ್ಮ ಕರ್ತವ್ಯ. ಆದರೆ ನಮಗೆ ಆ ದ್ವಂದ್ವದಿಂದ ಹೊರಗೆ ಬರಬೇಕಿದ್ರೆ ನಮಗೆ ಗೊತ್ತಿರಬೇಕು, ಈ ದೇಹ ಅಂತ ಹೇಳುದು ಪರ್ಮನೆಂಟ್ ಅಲ್ಲ, ಇದನ್ನು ನೋಡ್ಕೊಳ್ಳುದು ನಾನು. ಈಗ ನಾವೆಲ್ಲ ಕೆಲವರು ಹಾಳಾದ ಕಾರು, ಅಂದ್ರೆ ಸ್ವಲ್ಪ ಹಾಳಾದ ಕಾರು ಅಂತ ಹೇಳಿದ್ರೆ ಅಲ್ಲಲ್ಲಿ ಬ್ರೇಕ್ ಹಾಕುವಾಗ ಬ್ರೇಕ್ ಹಿಡಿಯುವುದಿಲ್ಲ, ಆ ತರ ಸ್ವಲ್ಪ ಕೆಟ್ಟು ಹೋಗ್ಲಿಕ್ಕೆ ರೆಡಿ ಆಗಿರುವಂತ ಕಾರು ನಾವೆಲ್ಲ. ಕೆಲವರದೆಲ್ಲ ಒಳ್ಳೆ ಬೆನ್ಸ್ ಕಾರ್ ಇರ್ತದೆ, ಕೆಲವರದ್ದು ಆ ರೀತಿಯಲ್ಲಿ ಬೇರೆ ಬೇರೆ ಮಾಡೆಲ್ನ ಕಾರು ನಾವೆಲ್ಲ. ಆದ್ರೆ ಯಾವ್ದಾದ್ರೂ ಕಾರು ಪರ್ಮನೆಂಟ್ ಇರ್ತದ? ಕೊನೆಗೆ ಅಂಬಾನಿಯ ಮನೆಯ ಕೆಳಗೆ ಇರುವ ಹಾಗೆ ಒಂದು ಉದಾಹರಣೆ ಅಷ್ಟೇ. ನಮಗೂ ಅವ್ರಿಗೆ ಏನು ದ್ವೇಷ ಇಲ್ಲ. ಅವರ ಮನೆಯ ಕೆಳಗೆ ಇರುವ ಗ್ಯಾರೇಜ್ ಅಲ್ಲಿ ಹೇಗೆ ಕಾರು ಶೋಕೇಸ್ ಅಲ್ಲಿ ಇಡ್ತಾರೆ, ಅದೇ ರೀತಿಯಲ್ಲಿ ನಮ್ಮನ್ನ ಇಡ್ತಾರೆ. ಕೆಲವು ಪದ್ಧತಿಯಲ್ಲಿ ಹಾಗೆ ಪೆಟ್ಟಿಗೆ ಒಳಗೆ ಇಡುವಂಥದ್ದು ಇದೆ, ಗೊತ್ತಿರ್ಬೋದು ನಿಮಗೆ. ಪೆಟ್ಟಿಗೆ ಒಳಗೆ ತುಂಬಾ ವರ್ಷ ಹಾಳಾಗದ ಹಾಗೆ ಇಡ್ಲಿಕ್ಕೆ ಆಗ್ತದೆ. ಯಾವುದನ್ನ? ಈ ದೇಹವನ್ನ ಅಷ್ಟೇ. ಆದ್ರೆ ಅದು ಪರ್ಮನೆಂಟಾ? ಅಲ್ಲ, ಅದು ಖಂಡಿತವಾಗಿ ಪರ್ಮನೆಂಟ್ ಅಲ್ಲ. ಆದ ಕಾರಣ ಈ ಒಂದು ಶ್ಲೋಕವನ್ನ ನಾವು ಹೃದಯಕ್ಕೆ ತಕೊಂಡ್ರೆ ನಮಗೆ ಜೀವನದಲ್ಲಿ ನಿರಾಳವಾಗಿ ನಮಗೆ ಕೃಷ್ಣನೇ ಎಲ್ಲ ಅಂತ ಹೇಳಿ ಕೃಷ್ಣ ಪ್ರಜ್ಞೆ ಇನ್ನೂ ಬೇಕು, ಇನ್ನೂ ಬೇಕು, ಇನ್ನೂ ದೃಢ ಮಾಡಬೇಕು, ಅದು ನನ್ನ ನಿಜವಾದ ಜೀವನ ಅಂತ ಅನ್ನಿಸ್ಲಿಕ್ಕೆ ಶುರು ಆಗ್ತದೆ. ಅದು ಎಲ್ಲಿವರೆಗೆ ಆಗುದಿಲ್ಲ ಅಲ್ಲಿವರೆಗೆ ಪ್ರಾಬ್ಲಮ್, ಕಟ್ಟಿಟ್ಟ ಬುತ್ತಿ ನಮಗೆಲ್ರಿಗೂ. ಆದ ಕಾರಣ ನಾವೆಲ್ಲ ಒಬ್ರಿಗೊಬ್ರು ಪ್ರೇ ಮಾಡಬೇಕು, ಈ ಕೃಷ್ಣ ಪ್ರಜ್ಞೆಯೇ ನಮ್ಮ ಜೀವನದಲ್ಲಿ ಮುಖ್ಯ ಆಗ್ಬೇಕು ಅಂತ ಹೇಳಿ. ಇಲ್ಲ ಅಂತ ಹೇಳಿದ್ರೆ ಕೊನೆಗೆ ಈ ರೀತಿಯದ್ದು ಸಂಕಟ ನಮಗೆ ಆಗ್ತದೆ. ಆ ಒಂದು ಪರ್ಮನೆಂಟ್ ಅಲ್ಲದಕ್ಕೆ ನಾವು ಪರ್ಮನೆಂಟ್ ಅಂತ ಹೇಳಿ ಗೂಟವನ್ನು ಹಿಡ್ಕೊಂಡು ಇಡ್ಬೇಕಾಗತ್ತೆ. ಬಿಡುದಿಲ್ಲ ನಾನು ಈ ಗೂಟವನ್ನು ಅಂತ ಹೇಳಿ. ಮಕ್ಕಳ ಆಟಿಕೆ ತರ ಕಾಣ್ತಾ ಉಂಟಿದು. ಮಕ್ಕಳಿಗೆ ಒಂದು ಆಟಿಕೆ ಕೊಟ್ರೆ ಆ ಆಟಿಕೆಯಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಮಗುವಿಗೆ. ಅದು ತೆಗೆದ್ರೆ ಕೂಗ್ತದೆ ಆ ಮಗು, ಅದನ್ನೇ ಹಿಡಿದಿರ್ತದೆ, ಅಥವಾ ಅಮ್ಮನನ್ನೇ ಹಿಡಿದಿರ್ತದೆ, ಬೇರೆಯವರ ಹತ್ರ ಹೋಗುದೇ ಇಲ್ಲ.
ಅಥವಾ ಯಾರೋ ಒಂದು ಒಳ್ಳೆ 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 ಪ್ರೀತಿ ಕೊಟ್ಟವರನ್ನೇ ಕಡ್ಡಿ ತಬ್ಬಿರುತ್ತದೆ ಮಗು. ಅದೇ ರೀತಿಯಲ್ಲಿ ನಾವು ಇದನ್ನು ತಬ್ಬಿಕೊಂಡಿದ್ದೇವೆ. ಯಾವುದನ್ನ? ಇಚ್ಛೆ ಮತ್ತು ದ್ವೇಷವನ್ನ, ಮನಸ್ಸಿನ ಈ ವಿಕಾರವನ್ನ. ಅದನ್ನ ಪ್ರಬಲಗೊಳಿಸುವವರು ಯಾರು? ಪ್ರಬಲಗೊಳಿಸುವವರು ಈ ಮೂರು ಗಣಗಳು, ಸತ್ವ, ರಜಃ, ತಮಃ ಅಂತ ಹೇಳುವ ಈ ಮೂರು ಗಣಗಳು ಪ್ರಭಾವದಿಂದ ಇದೆಲ್ಲ ಆಗ್ತಿದೆ. ಈಗ ಉದಾಹರಣೆಗೆ ನಾವೆಲ್ಲ ಟಿವಿ ನೋಡ್ತಾ ಇದ್ದೇವಲ್ಲ, ನೋಡ್ತಾ ಇರಬಹುದು, ನೋಡ್ತಿದ್ದೆವು. ಅಟ್ಲೀಸ್ಟ್ ಟಿವಿಯಲ್ಲಿ ಯಾರ್ಯಾರೋ ಕಾಣ್ತಾರೆ, ಸತ್ಯವಾ ಅದು? ಯಾರಾದ್ರೂ ಹೇಳ್ತೀರಾ? ಟಿವಿಯಲ್ಲಿ ಯಾರ್ಯಾರೋ ಕ್ರಿಕೆಟ್ ನೋಡುವ, ಕ್ರಿಕೆಟ್ ಅಲ್ಲಿ ಆಡುವವರು, ಧಾರಾವಾಹಿ ನೋಡುವವರಿದ್ರೆ ಧಾರಾವಾಹಿ ನೋಡುವವರು ಎಲ್ಲ ಕಾಣ್ತದೆ ಅಲ್ವಾ? ಅವರೆಲ್ಲ ನಿಜವಾಗಿ ಅಲ್ಲೇ ಇದ್ದಾರಾ? ನನ್ನ ಅಮ್ಮ ಕೇಳ್ತಿದ್ರು, ಇದೆಲ್ಲ ಸತ್ಯವಾ? ಹೌದಾ, ಟಿವಿಯಲ್ಲೇ ಇದ್ದಾರ ಜನ ಅಂತೆ. ಫಸ್ಟಿಗೆ ಟಿವಿ ಬರುವಾಗ ಇದ್ದಾರ ಅವರು ಅಲ್ಲಿ? ಅವ್ರು ಎಲ್ಲೋ ಇರ್ತಾರೆ ಅಲ್ವಾ? ಆದ್ರೆ ನಮಗೆ ಇದು ಸತ್ಯ ಅಂತ ಅನ್ನಿಸ್ತದೆ, ಇದೇ ನಿಜವಾಗಿ ಅಂತ ಅನ್ನಿಸ್ತದೆ, ಹೌದಲ್ಲ ಅಂತ ಅನ್ನಿಸ್ತದೆ. ಅದಕ್ಕೆ ಕೂಡ ಈಗಿನ ಎಷ್ಟೋ ವರ್ಷಗಳ ಹಿಂದೆ ಥಿಯೇಟರ್ಗಳಲ್ಲೇ ಹೋಗಿರುವಾಗ ಏನ ಕಂಡಿದ್ದೇವೆ, ಅದು ಆ ರೀತಿ ಒಂದು ಸೆಟಪ್ ಮಾಡಿ ಸತ್ಯ ನಡೀತಾ ಇದೆ ಅಂತ ಹೇಳಿ ಕಾಣುವ ಹಾಗೆ, ಎಷ್ಟೋ ಹಣ ಕೊಟ್ಟಿದ್ದನ್ನ ತೃಪ್ತಿ ಪಡ್ಲಿಕ್ಕೆ ಸತ್ಯ ನಡೀತಿದೆ ಅಂತ ಹೇಳುವಂತ ಒಂದು ಸಿಚುವೇಶನ್ ಕ್ರಿಯೇಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮನ್ನು ನಾವು ಆ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೇವೆ. ಯಾವುದು? ಇದು ನನ್ನದು, ಇನ್ನು ನಾನು ಬೆಟರ್ ಆಗ್ಬೇಕು, ಎಕ್ಸೆಟ್ರಾ ಎಕ್ಸೆಟ್ರಾ. ಯಾವುದರಲ್ಲಿ? ಆಧ್ಯಾತ್ಮಿಕವಾಗಿ ಅಲ್ಲ, ಭೌತಿಕವಾಗಿ. ಇದನ್ನೇ ಆಧ್ಯಾತ್ಮಿಕವಾಗಿ ಮಾಡಿದ್ರೆ ಆಗ ವ್ಯತ್ಯಾಸ ಆಗ್ತದೆ. ಪ್ರಸಂಗ ಮಜರಂ ಪಾಶಂ ಅಂತ ಹೇಳ್ತಾರೆ. ಇದೊಂದು ಪಾಶ. ಯಾವುದು ಪಾಶ? ಯಾವುದು ಪಾಶ? ನಿಜವಾಗಿ ಪಾಶ ಯಾವುದು? ಆಚಾರ್ಯ ಹೇಳ್ತಾರೆ ಆಶಾ ಪಾಶ ಅಂತ ಹೇಳಿ. ಆಶಾ ಪಾಶ. ಆಶಾ ಯಾವುದು? ಆಸೆಯೇ ನಿಜವಾದ ಪಾಶ. ಪಾಶ ಅಂದ್ರೆ ಏನು? ಪಾಶ ಬಂಧನ, ಕಟ್ಟಾಕೋದು, ಬಂಧನ. ಹಗ್ಗ ಹಗ್ಗ ಹಗ್ಗ. ಹಗ್ಗದಲ್ಲಿ ಹಾಕಿದ ಉರುಳು ಅಲ್ಲ, ಉರುಳು ಹೇಳ್ತಾರೆ ಅದಕ್ಕೆ. ಉರುಳು, ಕುಣಿಕೆ. ಹಾ, ಉರುಳು ಇಲ್ಲಾಂದ್ರೆ ಕುಣಿಕೆ. ಅದು ಉರುಳು ಹೇಗಿರ್ತದೆ ಅಂತ ಹೇಳಿದ್ರೆ, ಎಳೆದ್ರೆ ಟೈಟ್ ಆಗುವಂಥದ್ದು ಇರ್ತದೆ. ಆ ಗಂಟು ಎಳೆದ್ರೆ ಟೈಟ್ ಆಗಿರ್ತದೆ. ಹಸುವಿಗೆ ಹಾಕಿದ ಉರುಳಲ್ಲ ಇದು. ಹಸುವಿಗೆ ಹಾಕುವ ಉರುಳಿಗೂ ಅಥವಾ ಗಂಟಿಗೂ ಕೊಡಪಾನಕ್ಕೆ ಕೊಡಪಾನಕ್ಕೆ. ಧನ್ಯವಾದ ಮತ್ತೆ. ಕೊಡಪಾನಕ್ಕೆ ಇಲ್ಲ ಅಂತ ಹೇಳಿದ್ರೆ ಹಂದಿ ಹಿಡಿಲಿಕ್ಕೆ ಹಾಕ್ತಾರೆ. ಹೌದಾ? ಹಂದಿ ಹಿಡಿಲಿಕ್ಕೆ ಉರುಳು ಹಾಕುದು ಅಂತ ಇರ್ತಾರೆ. ಏನ್ ಮಾಡಬಾರದು, ಆದ್ರೂ ಕೂಡ ಹೇಳ್ತಾ ಇರೋದು ಕತೆ. ಈ ರೀತಿಯಲ್ಲಿ ಮಾತಾಜಿ ಹೇಳಿದ ಹಾಗೆ ಕೊಡಪ್ಪಾನಕ್ಕೆ. ಧನ್ಯವಾದ ಮಾತಾಜಿ. ಕೊಡಕ್ಕೆ ಹಾಕಿದ ಉರುಳು ತರ ಇದು. ಯಾವುದು? ಇದೇ ಆಸೆ. ಆಸೆ ಅಂತ ಹೇಳಿದ್ರೆ ನಮಗೆ ನಾವೇ ಉರುಳು ಹಾಕಿಕೊಳ್ಳುವಂಥದ್ದು. ನಮಗೆ ನಿಜವಾದ ಆಸೆ ಯಾವ್ದಿರ್ಬೇಕು ಅಂತ ಹೇಳಿದ್ರೆ ಭಗವಂತನ ಜ್ಞಾನ, ಭಗವಂತನ ಪ್ರಜ್ಞೆ, ಭಗವಂತನ ಭಕ್ತರ ಸಂಘ ಮಾಡುವಂತಹ ಆಸೆ ನಿಜವಾದ ಆಸೆ. ಬೇರೆಲ್ಲ ಆಸೆ ಈ ಉರುಳೆಯ ಭ್ರಮೆಯೇ, ಪ್ರಾಬ್ಲಮೇ ಇದು. ಅಷ್ಟು ಹೇಳಿ ಮುಂದೆ ಹೋಗೋಣ. ಆತನು ದೇವೋತ್ತಮ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳಲಾರ. ಯಾರು? ಈ ಭ್ರಾಂತಿಯಲ್ಲಿ ಇರುವ ನಾನೇ ಇದು ನನ್ನ ಮನೆ, ಇನ್ನು ನಾನು ಬೆಟರ್ ಆಗ್ತಾ ಹೋಗ್ತಾ ಇದ್ದೇನೆ, ನನಗೆ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಉಂಟು, ಇನ್ನು ನಾನು ಸ್ವಲ್ಪ ವರ್ಷ ಆಗೋ ಇನ್ನೂ ಜಾಸ್ತಿ ಹಣ ಆಗ್ತದೆ, ನಾನು ಇನ್ನೂ ಸ್ವಲ್ಪ ದೊಡ್ಡ ಪ್ರಾಪರ್ಟಿ ಮಾಡಬಲ್ಲೆ, ನಂದು ಜೀವನ ಆಹಾ ಸಂತೋಷ ಅಂತ ಹೇಳಿ ತಿಳ್ಕೊಂಡ್ರೆ ಮುಗೀತು. ಎಲ್ಲಿಗೆ ಮುಗೀತು? ಪುನಃ ಅದೇ ಚಕ್ರಕ್ಕೆ ಬರುವುದು. ಏನು ಸಂಶಯ ಇಲ್ಲ ಅದರಲ್ಲಿ. ಈಗ ಶಿಲ ಪ್ರಭುಪಾದರು ಹೇಳ್ತಾರೆ, ಗಂಡಸರು ಕಳೆದ ಜನ್ಮದಲ್ಲಿ ಹೆಂಗಸರನ್ನ ಚಿಂತನೆ ಮಾಡಿ ದೇಹತ್ಯಾಗ ಮಾಡಿದ ಕಾರಣ ಅವರು ಹೆಂಗಸರಾದ್ರು, ಹೆಂಗಸರು ಗಂಡಸರ ಚಿಂತನೆ ಮಾಡಿದ ಕಾರಣ ಅವರು ಗಂಡಸರ ಚಿಂತನೆ ಮಾಡಿದ ಕಾರಣ ಗಂಡಸರಾದ್ರು ಅಂತ ಶಿಲ ಪ್ರಭುಪಾದರು ಹೇಳ್ತಾರೆ. ಅಂದ್ರೆ ಮನುಷ್ಯ ಜನ್ಮ ಸಿಕ್ಕಿರಬಹುದು ಅವರಿಗೆ ಕಳೆದ ಜನ್ಮದಲ್ಲಿ ಈ ರೀತಿಯ ಚಿಂತನೆ. ಇದಕ್ಕೆ ನಿದರ್ಶನ ಕೂಡ ಉಂಟು. ಯಾವುದೋ ಒಂದು ವಿದೇಶದಲ್ಲಿ ಈ ರೀತಿಯ ಒಂದು ನಿದರ್ಶನ ಆಗಿದೆ. ನಮ್ಮ ಪರಂಪರೆಯಲ್ಲಿ ಯಾವುದೋ ಒಬ್ರು ಬ್ರಹ್ಮಚಾರಿ ಯಾವುದೋ ಒಂದು ಮಾತಾಜಿಯನ್ನು ನೋಡಿ ಜೀವ ಬಿಟ್ಟಾಗ, ದೇಹ ಬಿಟ್ಟಾಗ ಅವರು ನೆಕ್ಸ್ಟ್ ಜನ್ಮದಲ್ಲಿ ಹೆಂಗಸಾಗಿ ಹುಟ್ಟಿದ್ರು. ಅದು ಕೂಡ್ಲೆ ಆಗಿ ಅವರದನ್ನು ನೆನಪಿಟ್ಟುಕೊಂಡು ಅವರದನ್ನು ನೋಡಿದ್ರಂತೆ, ಅದು ತೋರಿಸಿಕೊಂಡ್ರು ಅವರದನ್ನ. ಈ ರೀತಿಯ ಕಥೆಯನ್ನು ನಾನು ಕೇಳಿದ್ದೇನೆ. ಆದ ಕಾರಣ ನಾವು ತುಂಬಾ ಸೀರಿಯಸ್ ಆಗಬೇಕು. ನಾವು ಕೃಷ್ಣನನ್ನು ಹೊರತು ಬೇರೆ ಯಾವುದನ್ನು ಸಹ ಚಿಂತನೆ ಮಾಡಬಾರದು. ಅದು ಹೇಗೆ ಸಾಧ್ಯ? ನಾವು ಜೊತೆಯಲ್ಲಿ ಈ ತರ ಚರ್ಚೆ ಮಾಡಿ ಒಬ್ರಿಗೊಬ್ರು ಇದನ್ನ ಹೇಳಿ ವ್ಯವಸ್ಥೆ ಮಾಡಿ ಡಿಸ್ಕಷನ್ ಮಾಡಿ ಪುನಃ 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 ಪುನಃ. ಯಾಕೆಂತಂದ್ರೆ ಇವತ್ತು ನಾವು ಈಗ ಚರ್ಚೆ ಮಾಡಿದ್ದೇವೆ, ಸ್ವಲ್ಪ ಹೊರಗೆ ಹೋದ್ವಾಗ ಇದು ಮರ್ತೋಯ್ತು. ಹೆಂಡತಿಯನ್ನು ನೋಡಲ್ಲ, ಅದು ಹೆಂಡತಿಯೇ. ಮಗುವನ್ನು ನೋಡಿದ್ರೆ ಅದು ಮಗುವೆ. ಯಾರೋ ಒಬ್ಬ ಬಾಸನ್ನು ನೋಡಿದ್ರೆ ಬಾಸೇ ಅದು. ಅದನ್ನ ನಾವು ಯಾವತ್ತಾದ್ರೂ ಭಗವಂತನ ಅಂಗ ಇವರು ಅಂತ ಹೇಳಿ ಚಿಂತನೆ ಮಾಡ್ತೇವ? ಭಾರಿ ಕಷ್ಟ ಅದು. ಒಂದು ಕ್ಷಣ ಇದು
ಒಂದು ಕ್ಷಣ ಇದನ್ನು ಓದಿ ಹೋದ ಮೇಲೆ ಒಂದು ಸ್ವಲ್ಪ ಹೊತ್ತು 1 ಗಂಟೆ 2 ಗಂಟೆ ಇರ್ತದೆ ಮೆಡಿಸಿನ್ನ ಪ್ರಭಾವ, ಆಮೇಲೆ ಕಮ್ಮಿ ಆಗ್ತದೆ. ಅದ ಕಾರಣ ಇದು ನಿರಂತರ ಇದ್ರೆ ಮಾತ್ರ ಈ ಪ್ರಭಾವ ಜಾಸ್ತಿ ಆಗ್ಲಿಕ್ಕೆ ಸಾಧ್ಯ. ಈ ಮದ್ದು ನಮಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮದ್ದು? ಈ ಹರಿನಾಮದ ಮದ್ದು, ವೈಷ್ಣವರ ಸಂಘದ ಮದ್ದನ್ನು ನಿಲ್ಲಿಸಲೇಬಾರದು. ಈ ನಿಲ್ಲಿಸಿದ ಕ್ಷಣ ಪುನಃ ರೋಗ ಬಂದೇ ಬರ್ತದೆ. ಆ ನಿಲ್ಲಿಸಿದ ಕ್ಷಣವೇ ರೋಗ ಶುರುವಾಗ್ತದೆ. ಆದ ಕಾರಣ ನಿಲ್ಲಿಸಲೇಬಾರದು. ಈ ಮದ್ದನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಭೌತಿಕವಾದ ಮದ್ದನ್ನು ಆ ರೋಗ ಕಡಿಮೆ ಆಗುವಾಗ ನಿಲ್ಲಿಸೋದು. ಆದರೆ ಆಧ್ಯಾತ್ಮಿಕವಾಗಿ ಸಿಕ್ಕಿದಂತಹ ಈ ಭಗವಂತನ ಮದ್ದನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ, ನಿಲ್ಲಿಸಬಾರದು. ಯಾಕೆ ಅಂತ ಹೇಳಿದ್ರೆ ಅದು ಆತ್ಮದ ಗುಣ. ಆತ್ಮಕ್ಕೆ ನಿಜವಾಗಿ ಆಹಾರವೇ ಇದು. ಅದೇ ಮದ್ದೇ ಆತ್ಮದ ಆಹಾರ. ಆದ ಕಾರಣ ಅದು ನಿಲ್ಲಿಸಿದರೆ ಸತ್ತು ಹೋಗ್ತದೆ ಆತ್ಮ, ಸತ್ತು ಹೋಗ್ತದೆ ಆತ್ಮ. ಆದ ಕಾರಣ ನಾವು ಸತ್ತು ಹೋಗುವಂತಹ ರೀತಿಯಲ್ಲಿ ಜೀವನ ಮಾಡಬಾರದು ಅಂತ ಹೇಳಿ ನಾವೆಲ್ಲ ಈ ಆಚಾರ್ಯ ವಾಣಿಯಿಂದ ನಮಗೆ ಅರ್ಥ ಆಗ್ತದೆ. ನಾವೆಲ್ಲ ಪ್ರಯತ್ನ ಪಡೋಣ, ಎಲ್ಲರೂ ಸೇರಿ ಒಬ್ರಿಗೊಬ್ರು ಜೊತೆ ಸೇರಿ ಈ ರೀತಿಯ ಜೀವನ ಮಾಡಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗಿ ಶ್ರೀಲ ಪ್ರಭುಪಾದರು ಬೇರೆಲ್ಲ ಆಚಾರ್ಯರಿಗೆ ನಮ್ಮ ಬಗ್ಗೆ ತುಂಬಾ ಖುಷಿಯಾಗಿ ನಮಗೆ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾರೆ. ಈ ಮಾಯಾಶಕ್ತಿಯು ಬಯಕೆ ಮತ್ತು ದ್ವೇಷಗಳ ದ್ವಂದ್ವದಲ್ಲಿ ಪ್ರಕಟವಾಗುತ್ತದೆ. ಇಲ್ಲದ್ರೆ ಮಾಯೆ ಡಿಸ್ಟರ್ಬ್ ಮಾಡುದಿಲ್ಲ. ಮಾಯೆ ಯಾರಿಗೆ ಡಿಸ್ಟರ್ಬ್ ಮಾಡುದು? ಬಯಕೆ ಮತ್ತು ದ್ವೇಷಗಳಿರುವವರಲ್ಲಿ. ಇಂತಹ ದ್ವಂದ್ವ ಇರುವಗಳಿಗೆ ಮಾಯೆ ಬಂದು ಅಟ್ಯಾಕ್ ಮಾಡುದು. ಮಾಯಾಗ್ರಸ್ತರಾಗುದು, ಭೂತಗ್ರಸ್ತರಾಗ್ತಾರೆ. ಯಾರಿಗೆ? ಬಯಕೆ ಮತ್ತು ದ್ವೇಷ ಇರುವುದು. ಈಗ ಒಂದು ಉದಾಹರಣೆ, ಭೂತ ಹೊಕ್ಕಿತು ಅಂತ ಹೇಳ್ತಾರಲ್ಲ, ಯಾರಿಗೆ ಭೂತ ಹೊಕ್ಕಿತು? ಮನಸ್ಸು ಕ್ಷೀಣ ಇದ್ದವನಿಗೆ ಹೋಗ್ತದಂತೆ. ನನಗೆ ಗೊತ್ತಿಲ್ಲ, ನಾನು ನೋಡ್ಲಿಲ್ಲ, ಕಂಡಿದೆ ಅಲ್ಲಿ ಇಲ್ಲಿ ಮಾಡುವರ್ದು, ಸತ್ಯವೋ ಸುಳ್ಳು ಅಂತ ಹೇಳುವಂಥದ್ದು ಚಿಂತನೆ ಕೂಡ ಜಾಸ್ತಿ ಮಾಡಿಲ್ಲ. ಆದ್ರೆ ಶಾಸ್ತ್ರ ಹೇಳ್ತದೆ ಖಂಡಿತವಾಗಿರ್ತದೆ. ಆದ್ರೆ ಕೆಲವರು ಸುಮ್ಮನೆ ನಾಟಕ ಮಾಡ್ಲಿಕ್ಕೂ ಸಾಕು. ಆದ ಕಾರಣ ಇದರ ಉದಾಹರಣೆ ಯಾಕೆ ಅಂತ ಹೇಳಿದ್ರೆ, ಈ ರೀತಿಯಲ್ಲೇ ನಮಗೆ ಬಯಕೆ ಮತ್ತು ದ್ವೇಷ ಇದ್ರೆ ಯಾರು ಬಂದು ಹೋಗ್ತಾರೆ? ಮಾಯಾ ಮಾತೆ ಬಂದು ತ್ರಿಗುಣಗಳಿಂದ ನಮ್ಮನ್ನು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರಯತ್ನ. ಈ ಬಯಕೆ ಮತ್ತು ದ್ವೇಷಗಳನ್ನ ನಾವು ನಿಲ್ಲಿಸಿ ಭಗವಂತನ ಕಡೆಗೆ ಮಾತ್ರ ಈ ಬಯಕೆಯನ್ನ ಇಡ್ಲಿಕ್ಕೆ ಶುರು ಮಾಡಿದ್ರೆ, ಭಗವಂತನ ವಿರೋಧ ಮಾಡುವವರ ಕಡೆ ನಾವು ದ್ವೇಷವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಏನಾಗ್ತದೆ? ಭಗವಂತನೇ ನಮ್ಮನ್ನ ಕಂಟ್ರೋಲ್ ಮಾಡ್ತಾರೆ, ಬೇರೆ ಯಾರು ಕಂಟ್ರೋಲ್ ಮಾಡೋದಿಲ್ಲ. ಬಯಕೆ ಮತ್ತು ದ್ವೇಷಗಳಿಂದ ಅಜ್ಞಾನಿಯು ಪರಮ ಪ್ರಭುವಿನೊಡನೆ ಒಂದಾಗಲು ಬಯಸುತ್ತಾನೆ. ಕೃಷ್ಣ ತುಂಬಾ ಇಂಪಾರ್ಟೆಂಟು. ಯಾವುದರಿಂದ? ಈ ಬಯಕೆ, ಆಸೆಯಿಂದ. ಆಸೆ ಯಾವುದು? ನಾನು ನನ್ನದು ಅಂತ ಹೇಳುವ ಆಸೆಯಿಂದಲೇ ಭಗವಂತನ ಜೊತೆ ಒಂದಾಗ್ಲಿಕ್ಕೆ ಪ್ರಯತ್ನ. ಭಗವಂತನ ಕಡೆ ದ್ವೇಷ, ಇಲ್ಲಾಂದ್ರೆ ನಾನೇ ಭಗವಂತ ಅಂತ ಹೇಳುವಂತಹ ಆಸೆ, ನಾನೇ ದೇವರ, ನಾನೇ ಕೃಷ್ಣನಾಗಬೇಕು ಅಂತ ಹೇಳುವ ಆಸೆಯಿಂದಾಗಿ ಏನಾಗ್ತಾನೆ? ಪರಮ ಪ್ರಭುವಿನೊಡನೆ ಒಂದಾಗ್ತಾನೆ. ಈಗ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ ಆಗ್ಬೇಕಾದವ್ರು ಏನ್ ಮಾಡ್ತಾರೆ? ಇನ್ನೊಂದು ಅದೇ ರೀತಿಯ ಬಿಸ್ನೆಸ್ ಇರೋರ ಜೊತೆ ಸೇರ್ತಾರೆ. ನಾನು ಅವರ ಹಾಗೆ ಒಳ್ಳೆ ಬಿಸ್ನೆಸ್ ಆಗ್ಬೇಕು ಅಂತ ಹೇಳಿ ಸೇರ್ತಾರೆ, ಒಂದಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಒಂದು ಉದಾಹರಣೆ ಅಷ್ಟೇ, ಇದನ್ನ ಹಾಗೆ ಎಕ್ಸಾಕ್ಟ್ ತಗೊಳ್ಬೇಕು ಅಂತಿಲ್ಲ. ಒಂದು ಉದಾಹರಣೆ, ಹತ್ರ ಬರ್ತಾರೆ, ಸೇರ್ತಾರೆ, ಒಬ್ರೊಬ್ರಿಗೆ ಮಾತಾಡ್ತಾರೆ. ಇದೇ ರೀತಿಯಲ್ಲಿ ನಾನೇ ದೇವರು ಅಂತ ಹೇಳಿ ದೇವರೊಟ್ಟಿಗೆ ಒಂದಾಗ್ಲಿಕ್ಕೆ, ದೇವರೊಟ್ಟಿಗಲ್ಲ, ಯಾರೊಟ್ಟಿಗೆ ಒಂದಾಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ? ದೇವರ ಶಕ್ತಿಯಾದಂತಹ ಬ್ರಹ್ಮನ್ ಜ್ಯೋತಿಯಲ್ಲಿ ಒಂದಾಗ್ಲಿಕ್ಕೆ ಪ್ರಯತ್ನ ಅಷ್ಟೇ. ಅದು ಕಾರಣ ಏನು? ಅಜ್ಞಾನ. ಭ್ರಾಂತಿಗೆ ಒಳಗಾಗದ ಮತ್ತು ಬಯಕೆ ದ್ವೇಷಗಳಿಂದ ಕಲುಷಿತರಾಗದ ಪರಿಶುದ್ಧ ಭಕ್ತರು ಪ್ರಭು ಶ್ರೀಕೃಷ್ಣನು ತನ್ನ ಒಳಗಿನ ಶಕ್ತಿಗಳಿಂದ ಕಾಣಿಸಿಕೊಳ್ತಾನೆ ಎಂದು ಅರ್ಥ ಮಾಡಿಕೊಳ್ಳಬಲ್ಲರು. ಅಂತರಂಗ ಶಕ್ತಿಯಿಂದ ನಮಗೆಲ್ಲರೂ ಕಾಣಿಸಿಕೊಳ್ತಾನೆ ಭಗವಂತ, ಮಾಯೆಯಿಂದ ಅಲ್ಲ. ಭಗವಂತನ ಭಕ್ತರಿಗೆ ಮಾಯೆಯೇ ಅಂತರಂಗ ಶಕ್ತಿಯಾಗಿ ಪರಿವರ್ತನೆ ಆಗ್ತದೆ. ಹೇಗೆ ನೆನ್ನೆಯ ಶ್ಲೋಕದಲ್ಲಿ ನಮಗೆ ಅರ್ಥ ಆಗಿದೆ, ಹೇಗೆ ಬ್ರಹ್ಮನ್ ಅಂದ್ರೆ ಬ್ರಹ್ಮ ಇದಿದೆಯಲ್ಲ, ಯಾವುದು? ಪರದೆ, ಕಣ್ಣಿನಲ್ಲಿ ಆಗುವ ಹಾಗೆ ಪರೆ ಇದೆಯಲ್ಲ, ಆ ರೀತಿಯಲ್ಲಿ ಕಣ್ಣನ್ನು ಕಾಣದೆ ಹಾಗೆ ಮಾಡುವಂತಹ ಪರೆ, ಅದೇ ರೀತಿಯಲ್ಲಿ ಭಗವಂತನನ್ನು ಕಾಣದೆ ಮಾಡುವಂಥದ್ದು ಯಾವುದು? ಆ ಬ್ರಹ್ಮನ್ ಅಥವಾ ಆ ಒಂದು ಶಕ್ತಿ. ಅದು ಯೋಗ ಮಾಯೆ. ಅದನ್ನ ಭಗವಂತನೇ ಕಳಚಿ ದೂರ ಸರಿಸಿ ತನ್ನನ್ನು ತಾನು ಭಗವಂತ ಆ ಭಕ್ತರಿಗೆ ತೋರಿಸಿಕೊಳ್ತಾನೆ. ಆದರೆ ದ್ವಂದ್ವ ಮತ್ತು ಅಜ್ಞಾನಗಳಿಂದ ಭ್ರಮೆಗೆ ಒಳಗಾದವರು ದೇವೋತ್ತಮ ಪರಮ ಪುರುಷನು ಐಹಿಕ ಶಕ್ತಿಗಳಿಂದ ಸೃಷ್ಟಿಯಾಗಿದ್ದಾನೆ ಎಂದು ಯೋಚಿಸುತ್ತಾರೆ. ಇದರ ಬಗ್ಗೆ ನಿನ್ನೆ ತುಂಬಾ ಚರ್ಚೆ ಮಾಡಿದ್ದೇವೆ.
ಅದ ಕಾರಣ ಪುನಃ ಹೇಳುವ ಅಗತ್ಯ ಇಲ್ಲ. ಗೊತ್ತಿಲ್ಲದವರು ಏನು ಹೇಳ್ತಾರೆ, ಈ ವಸ್ತುವಿಂದಲೇ ಅದು ಸೃಷ್ಟಿಯಾದ್ದು, ನಾನು ನಾನು ನನ್ನ ದೇಹ ಅಂತ ಹೇಳುವ ಎಷ್ಟು ಅಟ್ಯಾಚ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ಎಲ್ಲ ದೇವಾದಿ ದೇವತೆಗಳು ಕೂಡ ಹೌದು. ಆದ್ರೆ ಕೃಷ್ಣನಿಗೆ ಕೂಡ ಹಾಗೆ ಹೇಳಲಿಕ್ಕೆ ಶುರು ಮಾಡಿದರೆ ಮೂರ್ಖರು ಅಂತ ಹೇಳ್ತಾರೆ ಅವರಿಗೆ. ಯಾಕೆಂತ ಹೇಳಿದ್ರೆ ಕೃಷ್ಣ ಅಂತ ಹೇಳುವವನು ಆಧ್ಯಾತ್ಮಿಕ, ಸಂಪೂರ್ಣವಾಗಿ ಆಧ್ಯಾತ್ಮಿಕ ಪ್ರಪಂಚಕ್ಕೆ ಸೇರಿದವನು. ನಮ್ಮ ಹಾಗೆ ಭೌತಿಕ ಪ್ರಪಂಚಕ್ಕೆ ಸೇರಿದವರಲ್ಲ ಭಗವಂತ. ಹೀಗೆ ಭ್ರಾಂತಿಗೊಳಗಾದವರಿಗೆ ಕೆಲವು ಲಕ್ಷಣಗಳಿರುತ್ತವೆ. ನೋಡೋಣ, ನಮ್ಮೆಲ್ಲ ಲಕ್ಷಣ ಹೇಳ್ತಾ ಇದ್ದಾರೆ, ನಿಮಗೆ ಹೇಳ್ತಾ ಇಲ್ಲ, ನನ್ನ ಲಕ್ಷಣ ಹೇಳ್ತಿದ್ದಾರೆ. ಏನ್ ಹೇಳ್ತಾ ಇದ್ದಾರೆ ನೋಡೋಣ. ಇವಳು ನನ್ನ ಹೆಂಡತಿ, ಇವಳು ನನ್ನ ಹೆಂಡತಿ, ಅಥವಾ ಇವನು ನನ್ನ ಗಂಡ, ಇವನು ನನ್ನ ಮಗ, ಇದು ನನ್ನ ಮನೆ, ಎಕ್ಸ್ಟ್ರಾ ಎಲ್ಲ ಸೇರಿಸ್ತಿದ್ದೇನೆ. ಯಾಕೆಂತ ಹೇಳಿದ್ರೆ ಅದೇ ವಿಷಯ ಇಲ್ಲೇ ಇದೆ. ಇದು ನನ್ನ ಮನೆ, ನಾನು ಈ ಮನೆಯ ಯಜಮಾನ, ಈ ಹೆಂಡತಿಯ ಗಂಡ, ಈ ರಾಷ್ಟ್ರ ನನ್ನದು, ಈ ಭೂಮಿಯೇ ನನ್ನದು, ಇಲ್ಲಿರುವ ಅಂತಸ್ತು ನನ್ನದು, ಎಲ್ಲವೂ ನನ್ನದು, ಈ ಮನಸ್ಸು ನನ್ನದು, ಈ ಬುದ್ಧಿಯು ನನ್ನದು, ಹೀಗೆಲ್ಲ ಹೇಳ್ತಾರೆ. ಶಂಕರಾಚಾರ್ಯರು ಹೇಳ್ತಾರೆ, ಭಗವತ್ಪಾದ ಶಂಕರಾಚಾರ್ಯರು ಏನ್ ಹೇಳ್ತಾರೆ ಇದರ ಬಗ್ಗೆ. ನಾನು ಆತ್ಮ ಅಂತ ಹೇಳುವಂತ ಒಂದು ಅದ್ಭುತವಾದ ಶ್ಲೋಕವನ್ನು ಶಂಕರಾಚಾರ್ಯರು ಹೇಳ್ತಾರೆ. ಏನ್ ಹೇಳ್ತಾರೆ ಅವರು, ಯಾರಾದ್ರೂ ಹೇಳ್ತಾರ? ನಾನು ಆತ್ಮ ಅಂತ ಹೇಳುವಂಥದ್ದು, ಶಿವೋಹಂ, ಶಿವ ಅಂತ ಹೇಳಿದ್ರೆ ನಾನು ಆತ್ಮ ಅಂತ ಹೇಳುವ ಅರ್ಥ. ಏನ್ ಹೇಳ್ತಾರೆ? ಯಾರಿಗಾದ್ರೂ ಗೊತ್ತಾ? ಮನಃ ಬುದ್ಧಿ ಅಹಂಕಾರ, ಹಾಗೆ ಬರ್ತದೆ. ಯಾರ್ಯಾರು ಗೊತ್ತಿದ್ರೆ ನೋಡುವ ಅಂತ. ಮನೋ ಬುದ್ಧಿ ಅಹಂಕಾರ ಚಿತ್ತಾನಿ ನಾಹಂ ಅಂತ ಹೇಳ್ತಾರೆ. ನಾನು ಮನಸ್ಸು ಅಲ್ಲ, ಬುದ್ಧಿ ಅಲ್ಲ, ಅಹಂಕಾರ ಅಲ್ಲ, ಚಿತ್ತ ಅಲ್ಲ, ನಾನು ಯಾವುದಲ್ಲ. ನಾನು ಯಾರು? ನಾನು ಆತ್ಮ, ಚಿದಾನಂದಮಯನಾದಂತ ಆತ್ಮ ನಾನು, ಭಗವಂತನ ದಾಸ ನಾನು ಅಂತ. ತುಂಬಾ ಇಂಪಾರ್ಟೆಂಟ್. ಆದ್ರೆ ನಾವೇನ್ ಮಾಡ್ತಿದ್ದೇವೆ? ನನ್ನನ್ನು ನಾನು ದೇಹ ಅಂತ ತಿಳ್ಕೊಂಡು, ನನ್ನ ಎದುರುವ ಕಾಣುವಂತ ಎಲ್ಲ ದೇಹಗಳು ನನಗೆ ಸಂಬಂಧಪಟ್ಟವು ಅಂತ ತಿಳ್ಕೊಂಡು ಭ್ರಾಂತಿಯಲ್ಲಿ ಇದ್ದೇನೆ ನಾನು. ಹಾಗೆ ಅಂತೇಳಿ ಇವತ್ತಿಂದ ಎಲ್ಲ ಹೋದ ಕುಳೆ ನನ್ನ ಹೆಂಡತಿ ಅಲ್ಲ ಅಂತ ಹೇಳುದಲ್ಲ, ಇಲ್ಲವರೇ ಎಲ್ಲರೂ ಆತ್ಮಗಳು ಅಂತ ಹೇಳುದಲ್ಲ. ಇದಕ್ಕೆ ಎರಡು ಧರ್ಮಗಳ ಅಗತ್ಯ ಇದೆ. ಯಾವ್ದು ಎರಡು ಧರ್ಮ ಅಂತ ನಮಗೆಲ್ಲರಿಗೂ ಗೊತ್ತು. ಒಂದು ಆತ್ಮ ಧರ್ಮ, ಅದು ಭಾಗವತ ಧರ್ಮ. ಎರಡನೇದು ವರ್ಣಾಶ್ರಮ ಧರ್ಮ. ಇವತ್ತು ಇದು ಶ್ಲೋಕ ಹೇಳಿದ ತಕ್ಷಣ ನಾವು ಚೇಂಜ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಹೃದಯದಲ್ಲಿ ಪರಿವರ್ತನೆ ಆಗ್ಬೇಕು ನಮಗೆ. ಅದನ್ನು ಹೊರಗೆ ತೋರಿಸಿಕೊಳ್ಳುವ ಪರಿವರ್ತನೆ ಅಲ್ಲ ಇದು. ಹೊರಗೆ ನಾವು ಸಾಮಾನ್ಯ ವ್ಯಕ್ತಿಗಳಂತೆ ಜೀವನ ಮಾಡಬೇಕು. ಸಾಮಾನ್ಯ ವ್ಯಕ್ತಿಗಳಂತೆ ಜೀವನ ಮಾಡಬೇಕು ಅಂತ ಹೇಳಿದ್ರೆ ಮಾಂಸಾಹಾರ ತಿಂದುಕೊಂಡು ಜೀವನ ಮಾಡಬೇಕು ಅಂತ ಹೇಳುವ ಉದ್ದೇಶ ಅಲ್ಲ. ಸತ್ವ ರಜ ತಮದಲ್ಲಿ ಹೇಗೆ ಜೀವನ ಮಾಡ್ತಿದ್ದಾರೆ ಎಲ್ಲರೂ, ನಾವು ಇನ್ನೂ ಸಾತ್ವಿಕ ಗುಣಕ್ಕೆ ವೃದ್ಧಿ ಆಗುವಂತಹ ಜೀವನವನ್ನು ಮಾಡಿ ಎಲ್ರಿಗೂ ಕೂಡ ಈ ರೀತಿ ಜೀವನ ಮಾಡಬೇಕು, ಆಗ ನಮಗೆ ನೆಮ್ಮದಿ ಇರ್ತದೆ ಅಂತ ಹೇಳುವಂತ ಜೀವನವನ್ನು ತೋರಿಸ್ಲಿಕ್ಕೆ ವರ್ಣಾಶ್ರಮ ಧರ್ಮ ಅಗತ್ಯ. ವೈಷ್ಣವನಾದವನು ವರ್ಣಾಶ್ರಮ ಧರ್ಮವನ್ನ ಪರಿಪಾಲನೆ ಮಾಡ್ತಾನೆ. ಇಲ್ಲ ಅಂದ್ರೆ ನಾಳೆ ಇದು ಯಾರ್ದೋ ಹೆಂಡತಿ ಅಂತ ಹೇಳಿಕ್ ಶುರು ಮಾಡ್ತೇವೆ. ನನ್ನ ಎಲ್ಲವೂ ಅದು ಏನಾಯ್ತು, ಯಾರ್ದಾದ್ರೂ ಏನು, ಈ ರೀತಿಯ ರಿಸ್ಕ್ ಇದೆ ಇಲ್ಲಿ. ಯಾರ್ದಾದ್ರೂ ಏನು, ಕೃಷ್ಣನೇ ಹೇಳಿದ್ದಾರೆ ಇವರನ್ನೆಲ್ಲ ನಾನು ಕೊಂದಿದ್ದೇನೆ, ಓಕೆ ಎಲ್ಲರನ್ನು ಕೊಲ್ಲೋಣ ನಾವು. ಕೃಷ್ಣನೇ ಹೇಳಿದ್ದಾನಲ್ಲ ಎಲ್ಲರನ್ನು ಕೊಂಡಿದ್ದಾನೆ. ಯಾವ ದೇಹವು ಪರ್ಮನೆಂಟ್ ಅಲ್ಲ. ಇಲ್ಲ, ಖಂಡಿತವಾಗಿ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಧರ್ಮ ಅಂತ ಹೇಳುವಂಥದ್ದು ಎರಡು ದೃಷ್ಟಿಕೋನದಿಂದ ನೋಡ್ಲಿಲ್ಲ ಅಂತ ಹೇಳಿದ್ರೆ ಕನ್ಫ್ಯೂಷನೇ ಆಗುದು. ನಮಗೆ ನಿತ್ಯವೂ ಒಂದು ಕ್ಲಾರಿಟಿ ಸಿಗುದಿಲ್ಲ. ಆಗ ಕ್ಲಾರಿಟಿ ಸಿಗ್ಬೇಕಿದ್ರೆ ನಮ್ಮ ಜೀವನದಲ್ಲಿ, ಯಾಕೆಂದ್ರೆ ನಾವೆಲ್ಲ ಬದ್ಧರಿಗೆ ಕ್ಲಾರಿಟಿ ಸಿಗ್ಬೇಕಿದ್ರೆ ಎರಡು ಧರ್ಮಗಳನ್ನು ಕೂಡ ಅನುಸರಿಸಿ, ಎರಡು ಧರ್ಮಗಳನ್ನು ನೋಡಿ ಒಂದು ಡಿಸಿಷನ್ ತಗೊಳ್ಬೇಕು ನಮ್ಮ ಜೀವನದಲ್ಲಿ. ಡಿಸಿಷನ್ಗೆ ಎರಡು ಧರ್ಮ ಕೂಡ ಅಗತ್ಯ. ಒಂದೇ ಕಡೆಯಿಂದ ಧರ್ಮವನ್ನ ಅಂದ್ರೆ ಭಾಗವತವನ್ನು ಮಾತ್ರ ನೋಡಿ ನಾವು ಧರ್ಮವನ್ನ ಮಾತ್ರ ನೋಡಿದ್ರೆ ಕೂಡ ರಿಸ್ಕ್ ಇದೆ. ಯಾಕೆ ರಿಸ್ಕ್ ಇದೆ ಅಂತ ಹೇಳಿದ್ರೆ ನಮಗೆ ಅದು ಕ್ವಾಲಿಫಿಕೇಶನ್ ಇಲ್ಲ. ಅಂತ ಶುದ್ಧ ಭಕ್ತರಿಗೆ ಬರೀ ಭಾಗವತ ಧರ್ಮ ಮಾತ್ರ ಸಾಕು, ದೇಹ ಧರ್ಮದ ಅಗತ್ಯವೇ ಇಲ್ಲ ಅವರಿಗೆ. ನಾವು ಯಾರು ಬರೀ ಮಜ್ಜಿಗೆ ಕುಡಿದು ಮಾತ್ರ, ಷಡ್ಗೋಸ್ವಾಮಿಗಳಲ್ಲಿ ಒಬ್ಬರು ಯಾರಿಗಾದ್ರೂ ಗೊತ್ತಾ? ಮಜ್ಜಿಗೆ ಕುಡಿದು ಮಾತ್ರ ಜೀವನ ನಡೆಸಿದವರು ಸ್ವಲ್ಪ ಸಮಯ. ಯಾಕಂದ್ರೆ ಅವರಿಗೆ ತಮ್ಮ ಗುರುಗಳೆಲ್ಲ ಹೋದ್ರು, ಅಯ್ಯೋ ಇನ್ನೇನು ಈ ದೇಹವನ್ನು ಯಾಕೆ ಉಳಿಸುದು ಅಂತ ಹೇಳಿ ಮಜ್ಜಿಗೆ ಮಾತ್ರ ಕುಡಿದು ಜೀವನ ನಡೆಸಿದ್ರು. ಹಾಗೆ ನಮಗೆ ಸಾಧ್ಯವಾ ಬರೀ ಮಜ್ಜಿಗೆ? ಒಂದು ದಿವಸವೂ ಸಾಧ್ಯ ಇಲ್ಲ ಬರೀ ಮಜ್ಜಿಗೆ. ಏಕಾದಶಿ ಮಾಡುದೇ ಕಷ್ಟದಲ್ಲಿ, ಅದರಲ್ಲಿ ಏನು ಸಿಗ್ತದೆ ಅಂತ ಕಾಯ್ತಾ ಇರ್ತೇನೆ ನಾನು. ನೆಕ್ಸ್ಟ್ ಡೇ ಬೆಳಿಗ್ಗೆ ಯಾವಾಗ ಆಗ್ತದೆ ಅಂತ ಕಾಯ್ತಾ ಇರ್ತೇನೆ. ಆದ ಕಾರಣ ನಮಗೆ ಎರಡನ್ನೂ ನೋಡ್ಬೇಕು. ಯಾಕಂದ್ರೆ ನಾವು ಕೆಲವರು ಭಕ್ತರು ಕನ್ಫ್ಯೂಷನ್ ಆಗ್ತೇವೆ ನಾವು.
ಇಲ್ಲ, ಕನ್ಫ್ಯೂಷನ್ಗೆ ಎಡೆಯೇ ಇಲ್ಲ ಇಲ್ಲಿ. ಇದು ನನ್ನ ಮನೆ, ನಾನು ಈ ಮನೆಯ ಯಜಮಾನ, ಈ ಹೆಂಡತಿಯ ಗಂಡ ಎಂದೆಲ್ಲ ಯೋಚಿಸುತ್ತಾರೆ. ಇದರಿಂದ ಅವರು ಅಪಕೀರ್ತಿ ಮತ್ತು ಕೀರ್ತಿ, ದುಃಖ ಮತ್ತು ಸುಖ, ಹೆಂಗಸು ಮತ್ತು ಗಂಡಸು, ಸುಖ ಸಂತೋಷ ಮತ್ತು ನೋವು ಮೊದಲಾದ ದ್ವಂದ್ವಗಳಲ್ಲಿ ಉಳಿಯುತ್ತಾರೆ. ಈಗ ನಾವೆಲ್ಲ ಹೇಳುವಾಗ, ಇನ್ನೊಬ್ಬರಿಗೆ ಹೇಳುವಾಗ ಭಕ್ತಿಯ ದೃಷ್ಟಿಕೋನದಿಂದ ಹೇಳ್ತೇವೆ. ನಮಗೆ ಮಾಡುವಾಗ ನಾವು ಮಾಡುದು ಅಂತಂದು ನಮಗೆ ಗೊತ್ತು, ಹೌದಾ ಅಲ್ವಾ? ಇನ್ನೊಬ್ಬರಿಗೆ ಸಜೆಷನ್ ಕೊಡುವಾಗ ನಾವು ದೊಡ್ಡ ಲೆವೆಲ್ ಅಲ್ಲಿ ಹೇಳ್ತೇವೆ ಸಜೆಷನ್. ಆದ್ರೆ ನಮ್ಮ ಮನೆಗೆ ಯಾರನ್ನಾರು ಬಿಡ್ತೇವ, ಬಂದು ನೋಡಿದ್ರೆ ಗೊತ್ತಾಗ್ತದೆ ನಮ್ಮ ಮನೇಲಿ ಏನ್ ನಡೀತಾ ಉಂಟು ಅಂತ ಹೇಳಿ, ಹೌದಾ ಅಲ್ವಾ? ಯಾರಾದ್ರೂ ಹೇಳ್ತೀರಾ? ನಾವು ಒಳಗೊಂದು ಹೊರಗೊಂದು, ಹೌದಾ ಅಲ್ವಾ? ನಾನು ಒಳಗೊಂದು ಹೊರಗೊಂದು. ಹೌದು ಹೌದು. ಸತ್ಯ ವಿಷಯ ಹೇಳುವ, ನಾವು ಹೃದಯದಿಂದ ಸತ್ಯ ವಿಷಯ ಹೇಳುವಾಗ ನಾವು ಒಳಗೊಂದು ಹೊರಗೊಂದು. ಆದ ಕಾರಣ ನಾವು ಒಳಗೊಂದು ಹೊರಗೊಂದು ಇರಬಾರ್ದು ಅಂತ ಇಂಪಾರ್ಟೆಂಟ್ ಅದು. ಶಾಸ್ತ್ರ ಆಚಾರ್ಯರು ಹೇಳ್ತಾರೆ, ನಾವು ಒಳಗೊಂದು ಹೊರಗೊಂದು ಇರಬಾರ್ದು, ಎಲ್ಲ ನಾವು ಭಕ್ತರು ಅಂತ ಗೊತ್ತಾಗ್ಬೇಕು ಎಲ್ರಿಗೂ. ಯಾಕಂತಾರೆ ಜೀವನವೇ ಅದು, ಒಳಗೊಂದು ಹೊರಗೊಂದು ಆಗ್ಬಾರ್ದು. ಆದ್ರೆ ನಾವೆಲ್ಲ ಒಳಗೊಂದು ಹೊರಗೊಂದು ಯಾಕೆ ಅಂತ ಹೇಳಿದ್ರೆ, ಇನ್ನೊಬ್ಬನಿಗೆ ಹೇಳುವಾಗ ಭಕ್ತಿ ದೃಷ್ಟಿಕೋನದಿಂದ ಒಳ್ಳೆ ಉತ್ತರ ಕೊಡುವಂಥದ್ದು, ಒಳಗಿಂದ ಮಾಡುದು ಅದೇ. ನಾನೇನು ಕೆಲಸ ಮಾಡ್ತಿಲ್ವಾ ಹೇಳುದು, ಕೆಲಸ ಎಲ್ಲ ಮಾಡಬಾರ್ದು, ಭಗವಂತನ ದಾಸರಾಗಬೇಕು ಅಂತ ಇಲ್ಲಿ ನಾನು ಮಾತ್ರ ಮಾಡುದೇನು ಕೆಲಸ. ಅದ ಕಾರಣ ಯಾಕೆ ನಾವು ಇದನ್ನು ಸೀರಿಯಸ್ ತಗೊಳ್ಬೇಕು ಅಂತ ಹೇಳಿದ್ರೆ, ಕೆಲಸ ಮಾಡ್ತಾ ಮನುಸ್ಮರ ಯುದ್ಧ ಚ, ಅದನ್ನ ನಾವು ಹೇಳ್ಬೇಕು. ಕೆಲಸ ಬಿಡು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈಗ ನಾವು ಆಚಾರ್ಯರು ಹೇಳ್ತಾರೆ ಹಾಗೆ ಹೇಳಿ ನಾವೇ ಹೇಳಲಿಕ್ಕೆ ಸಾಧ್ಯವಾ? ಯಾಕಂದ್ರೆ ನಾವು ಆ ಲೆವೆಲ್ ಅಲ್ಲಿ ಇದ್ದೇವಾ? ನಾವು ಅದನ್ನ ಫಾಲೋ ಮಾಡ್ತಿದ್ದೇವಾ? ಆಚಾರ್ಯ ಹೇಳ್ತಾ ಇದ್ದಾರೆ, ನನಗೆ ಆಗ್ತಿಲ್ಲ ಅಂತ ಹೇಳುದು ಒಳ್ಳೆಯದು. ಆಚಾರ್ಯ ಹೇಳ್ತಿದ್ದಾರೆ, ಆದ್ರೆ ನನಗದನ್ನು ಫಾಲೋ ಮಾಡ್ಲಿಕ್ಕೆ ಆಗ್ತಿಲ್ಲ, ನಿಮಗೆ ಆದ್ರೆ ಖಂಡಿತವಾಗಿ ಮಾಡಿ, ನಿಮ್ಮ ದಾಸರಾಗ್ತೇನೆ ನಾನು ಅಂತ ಹೇಳುವಂಥದ್ದು ಅದ್ಭುತವಾದ ಮಾತು. ಆದ ಕಾರಣ ಈ ರೀತಿಯ ದ್ವಂದ್ವಗಳಿಂದ ನಾವು ಹೊರಗೆ ಬರಬೇಕು ನಮ್ಮ ಭಕ್ತಿ ಜೀವನದಲ್ಲಿ ಕೂಡ. ಇವು ಭ್ರಾಂತಿಯಿಂದಾದ ದ್ವಂದ್ವಗಳು. ಹೀಗೆ ದ್ವಂದ್ವಗಳಿಂದ ಭ್ರಮಿತರಾದವರು ಸಂಪೂರ್ಣವಾಗಿ ದಡ್ಡರು. ಆದುದರಿಂದ ಅವರು ದೇವೋತ್ತಮ ಪರಮ ಪುರುಷನನ್ನು ಅರಿಯಲಾರರು. ಈ ಇಚ್ಛೆ ಮತ್ತು ದ್ವೇಷದ ಭ್ರಾಂತಿಯಿಂದ ಭಗವಂತನನ್ನು ಅರಿಯಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ನಮಗೆ ಭಗವಂತ ಸಿಗ್ತಾ ಇಲ್ಲ ಅಂತ ಹೇಳಿ ಇಲ್ಲಿ ಭಗವಂತನ ಬಗ್ಗೆ ತಿಳಿಲಿಕ್ಕೆ ಆಗ್ತಿಲ್ಲ, ಭಗವಂತನ ನಾಮದಲ್ಲಿ ಶ್ರದ್ಧೆ ಬೆಳೀತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇಲ್ಲೇ ಕೊಟ್ಟಿದ್ದಾರೆ ಭಗವಂತ. ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದಿನಿಂದ ಆದಂತಹ ಭ್ರಾಂತಿಯಿಂದಾಗಿ, ಈ ದೇಹದ ಭ್ರಾಂತಿ. ಏನ್ ಹೇಳ್ತೇವೆ? ಯಸ್ಯಾತ್ಮ ಬುದ್ಧಿ ಕುಣಪೇತ್ರಿ ಧಾತುಕೆ ಸ್ವಧಿ ಕಲತ್ರಾದಿಶು ಭೌಮಯುಜ್ಯದಿ ಯತ್ತೀರ್ಥ ಬುದ್ಧಿ ಸಲಿಲೇನ ಕರ್ಹಿಚೀತ್ ಜನೇಶು ಅಭಿಜ್ಞೇಶು ಸಯೇವ ಘೋಕರಃ. ನಾವು ಹೇಗೆ ಜೀವನ ಮಾಡ್ತಿದ್ದೇವೆ ಅಂತ ಹೇಳಿದ್ರೆ ಇದೇ ರೀತಿಯಲ್ಲಿ. ನಮ್ಮ ಬುದ್ಧಿ ಯಾವುದು? ದೇಹ ಬುದ್ಧಿ. ದೇಹ ಬುದ್ಧಿ ಅಂದ್ರೆ ಏನು? ಈ ಕಫ ವಾತ ಪಿತ್ತ ಕಫದಿಂದ ಆದ ದೇಹವೇ ನಾನು. ಯಸ್ಯ ಆತ್ಮಬುದ್ಧಿ ಗುಣಪೇತೃ ಧಾತುಕೆ ಸ್ವಧೀ ಕಲತ್ರಾದಿಶು ಭೌಮಯುಜ್ಯತಿ. ಆಮೇಲೆ ನಾನು ಹುಟ್ಟಿದಂತ ಈ ದೇಶವೇ ನನ್ನದು, ನನಗೆ ಈಗ ಮದುವೆ ಆದಂತಹ ಹೆಂಡತಿಯೇ ನನ್ನ ಹೆಂಡತಿ, ಆಮೇಲೆ ಹುಟ್ಟಿದ ಮಕ್ಕಳೇ ನನ್ನ ಮಕ್ಕಳು, ನನ್ನದು ನನ್ನದು ನನ್ನದು. ಅದು ಎಷ್ಟರವರೆಗೆ ನನ್ನದು? ನಾನಿರುವವರೆಗೆ. ಈ ನಾನು ಅಂತ ಹೇಳೋಕ್ಕಿಂತ ಈ ದೇಹ ಇರುವವರೆಗೆ ನನ್ನದು. ದೇಹದಲ್ಲಿ ಆ ನೆನಪು ಇರುವವರೆಗೆ. ಯಾರಾದ್ರೂ ವೃದ್ಧಾಪ್ಯದಲ್ಲಿ ಅಥವಾ ಯಾವಾಗಾದ್ರೂ ಆಕ್ಸಿಡೆಂಟ್ ಆಯ್ತು, ತಲೆಯದೊಂದು ಬ್ರೈನ್ನದೊಂದು ಕನೆಕ್ಷನ್ ಹೋಯ್ತು, ಯಾರು ಹೆಂಡತಿಯೋ ಯಾರು ಮಕ್ಕಳೋ ಯಾವ ದೇಶವೋ ಯಾರಿಗೊತ್ತು? ನಮ್ಮ ಎದುರೇ ನಾವು ನೋಡಿದ್ದೇವೆ ಈ ತರ ಪರಿಸ್ಥಿತಿ. ಆದ ಕಾರಣ ಇಂತಹ ಅಹಮ್ಮಿಂದ ನಾವು ಜೀವನ ಮಾಡಿದರೆ ಭಕ್ತಿ ಹೇಗೆ ಸಾಧ್ಯ? ತುಂಬಾ ಕಷ್ಟ. ಆದ ಕಾರಣ ಸಂಪೂರ್ಣವಾಗಿ ಇಂತಹ ಒಂದು ನೀಚವಾದ ಮನೋಭಾವದಿಂದ ಹೊರಗೆ ಬರಲಿಲ್ಲ ಅಂದ್ರೆ ಭಗವಂತನ ಭಕ್ತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಇಂತಹ ಪಾಪ ಜೀವನವನ್ನ ನಾವು ಕಡಿಬೇಕು, ಅದರಿಂದ ನಿವೃತ್ತಿ ಆಗ್ಬೇಕು ಅಂತ ಹೇಳಿ ನೆಕ್ಸ್ಟ್ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ಏಷಾಂ ತು ಅಂತಗತಂ ಪಾಪಂ ಜನಾನಾಂ ಪುಣ್ಯ ಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾ ಭಜಂತೆ ಮಾಂ ದೃಢವ್ರತಾ. ತುಂಬಾ ಇಂಪಾರ್ಟೆಂಟು. ನಾವು ಶುದ್ಧರಾಗ್ಲಿಲ್ಲ ಅಂದ್ರೆ ಭಗವಂತನ ಭಕ್ತಿಯಲ್ಲಿ ದೃಢ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೂಡ ನಮಗೆ ದ್ವಂದ್ವ ಆಗ್ಲಿಕ್ಕೆ ಸಾಧ್ಯತೆ ಇದೆ. ಆದ ಕಾರಣ ಭಕ್ತಿ ಅಂತ ಹೇಳಿದ್ರೆ ಮಾಯ ಝೀರೋ ಅಲ್ಲ, ಕೃಷ್ಣ ಇದ್ದಾನೆ ಅಂತ ಅರ್ಥ. ಮಾಯ ಕೂಡ ಇರ್ತದೆ ಫಸ್ಟಿಗೆ. ಆದ ಕಾರಣ ಸಂಪೂರ್ಣ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಆ ಪಾಪದಿಂದ ಸಂಪೂರ್ಣವಾಗಿ ಕಳಚಿಕೊಳ್ಳುವಂತ ಜೀವನ ಮಾಡಬೇಕು ವೈಷ್ಣವರ ಸಂಘದಲ್ಲಿ.
ದೃಢ ಆಗ್ಬೇಕು ನಾವು ಭಕ್ತಿಯಲ್ಲಿ. ಅಂದ್ರೆ ಇದು ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಯಮ ಮತ್ತು ನಿಯಮ ಕೊಟ್ಟಿದ್ದಾರೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್. ಶಿಲ ಪ್ರಭುಪಾದರು ಆಚಾರ್ಯರು ಏನ್ ಮಾಡಿದ್ದಾರೆ, 16 ಮಾಲೆ ಮಿನಿಮಮ್ ಜಪ ಮಾಡಿ, ಆಮೇಲೆ 4 ನಿಯಮಗಳನ್ನ ಪರಿಪಾಲಿಸಿ ಅಂತ ಹೇಳಿ. ಅದರಿಂದ ಏನಾಗುತ್ತೆ, ನಾವು ಪಾಪವನ್ನ ಕಮ್ಮಿ ಮಾಡ್ತಾ 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 ಏನಾಗ್ತೇವೆ, ಶುದ್ಧರಾಗ್ತಾ ಹೋಗ್ತೇವೆ. ಶುದ್ಧರಾಗ್ಲಿಲ್ಲ ಅಂತ ಹೇಳಿದ್ರೆ ಭಕ್ತಿಯಲ್ಲಿ ದೃಢ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ದ್ವಂದ್ವದಲ್ಲಿ ದ್ವಂದ್ವ ಇರ್ತದೆ ಆಗ. ಯೇಷಾಂ ತು ಅಂತಗತಂ ಪಾಪಂ ಜನಾನಾಂ ಪುಣ್ಯಕರ್ಮಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತ ಭಜಂತೆ ಮಾಂ ದೃಢವ್ರತಾಃ. ಯೇಷಾಂ ತು ಅಂತಗತಂ ಪಾಪಂ, ಯಾರ ಪಾಪವು ಸಂಪೂರ್ಣವಾಗಿ ಖಾಲಿ, ಅಂತ ಕಂಪ್ಲೀಟ್ ನಾಶ ಆಗಿದೆಯೋ, ಆಮೇಲೆ ಜನಾನಾಂ ಪುಣ್ಯ ಕರ್ಮಣಾಂ, ಆಮೇಲೆ ಯಾರು ಒಳ್ಳೆ ರೀತಿಯ ಸುಕೃತರಾಗಿದ್ದಾರೋ, ಅಂದ್ರೆ ಒಳ್ಳೆ ಭಗವದ್ ಭಕ್ತಿಗೆ ಆಗುವಂತಹ ಸತ್ವಗುಣಕ್ಕೆ ಬಂದಿದ್ದಾರೋ ಅಂತವರು ದ್ವಂದ್ವ ಮತ್ತು ಮೋಹದಿಂದ ಮೇಲೆ ಬಂದು, ಅದರಲ್ಲಿ ಏನೂ ಬಾಧೆ ಇಲ್ಲ ಅವರಿಗೆ, ದ್ವಂದ್ವಗಳ ಪ್ರಾಬ್ಲಮೇ ಇಲ್ಲ, ಮೋಹದ ಪ್ರಾಬ್ಲಮೇ ಇಲ್ಲ, ಸಂಪೂರ್ಣವಾಗಿ ಭಗವಂತನ ಭಜನೆ ಮಾಡ್ತಾರೆ, ದೃಢವಾಗಿರ್ತಾರೆ, ದೃಢವ್ರತರು. ಸತತಂ ಕೀರ್ತಯಂತೋ ಮಾ ಯತಂತಶ್ಚ ದೃಢವ್ರತಾಹ ಅಂತ ಹೇಳಿ ಅಲ್ಲಿ ಕೂಡ ದೃಢವ್ರತಾಹ ಅಂತ ಬಂದಿದೆ. ಅದು ಯಾರು, ಶುದ್ಧ ವೈಷ್ಣವರು ಏನ್ ಮಾಡ್ತಾರೆ, ಸತತಂ ಕೀರ್ತಯಂತೋ ಮಾ, ಯಾವತ್ತು ಸತತವಾಗಿ ಭಗವಂತನ ಕೀರ್ತನೆ ಮಾಡ್ತಾರೆ, ಒಂದು ಕ್ಷಣವೂ ನಿಲ್ಲಿಸುವುದಿಲ್ಲ ಭಗವಂತನ ಬಗ್ಗೆ ಚಿಂತನೆ ಮಾಡೋದು. ಅಂತ ಕಾರಣ ನಮಗೆ ಗೊತ್ತುಂಟು ನಾವು ವೈಷ್ಣವರಲ್ಲ ಅಂತೇಳಿ, ಅಷ್ಟು ಆ ಲೆವೆಲ್ ಅಲ್ಲಿ ನಾವು ವೈಷ್ಣವತ್ವ ಸಿಕ್ಲಿಲ್ಲ ಅಂತ ನನಗೆ ಗೊತ್ತುಂಟು. ಯಾಕೆಂದ್ರೆ ಸತತವಾಗಿ ಆಗ್ತಿಲ್ವೇ, ಮಲಗುವಾಗ ಆಗ್ತಾ ಉಂಟಾ, ನಿದ್ದೆಯಲ್ಲಿ ಆಗ್ತಾ ಉಂಟಾ, ಕೆಲಸ ಮಾಡುವಾಗ ಆಗ್ತಾ ಉಂಟಾ, ಚಿಂತನೆ ಮಾಡುವ ಭಗವಂತನ ಬಗ್ಗೆ ಚಿಂತನೆ ಆಗ್ತಾ ಉಂಟಾ, ಇಲ್ಲ. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಹ, ಏನ್ ಮಾಡ್ತಾರೆ, ಭಗವಂತನ ಜ್ಞಾನವನ್ನ ಭಗವಂತನ ಪ್ರೇಮವನ್ನ ಎಲ್ಲರಿಗೂ ಹಬ್ಬಿಸ್ಲಿಕ್ಕೆ ಸತತವಾಗಿ ದೃಢವ್ರತರಾಗಿ ಪ್ರಯತ್ನ ಪಡ್ತಾರೆ. ಏನ್ ಮಾಡ್ತಾರೆ, ಸತತಂ ಕೀರ್ತಯಂತೋಮ ಯತಂತಶ್ಚ, ಯತ್ನ ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ ಭಗವಂತನ ನಾಮವನ್ನ ಎಲ್ಲರಿಗೂ ಪಸರಿಸ್ಲಿಕ್ಕೆ. ಸತತಂ ಕೀರ್ತಯಂತೋಮ ಯತಂತಶ್ಚ ದೃಢವ್ರತಾಹ ನಮಸ್ಯಂಚಶ್ಚ ಮಾಂ ನಿತ್ಯ, ಯಾವತ್ತು ಭಗವಂತನಿಗೆ ನಮಸ್ಕಾರ ಮಾಡ್ತಾ ಇರ್ತಾರೆ. ನಿತ್ಯಯುಕ್ತ ಉಪಾಸತೆ, ಆಮೇಲೆ ಯಾವತ್ತು ಉಪಾಸನೆಯಲ್ಲೇ ಇರ್ತಾರೆ, ಭಗವಂತನದ್ದು ಚಿಂತನೆ ಯಾವತ್ತು ಉಪಾಸನೆ. ಕೆಲಸ ಮಾಡುದಿಲ್ಲ ಅಂತಲ್ಲ. ಈಗ ಉದಾಹರಣೆಗೆ ನಿನ್ನೆ ಗುಂಡೀಚ ಮಾರ್ಜನ, ಮೊನ್ನೆ ಭಕ್ತಿ ವಿನೋದ್ ಠಾಕೂರ್ ಅವರ ಅಲ್ವಾ, ನಿನ್ನೆ ಮೊನ್ನೆ ಅನ್ಕೊಳ್ತೀನಿ ಆವಿರ್ಭಾವ ತಿರೋಭಾವ ಇತ್ತು. ಭಕ್ತಿ ವಿನೋದ್ ಠಾಕೂರ್ಗೆ ಎಷ್ಟು ಮಕ್ಕಳಿದ್ರು, ಯಾರಿಗಾದ್ರೂ ಗೊತ್ತಾ, ನೆನಪಿದ್ಯಾ? ರಫ್ಲಿ, ಎಕ್ಸಾಕ್ಟ್ ನಮಗೆ ಗೊತ್ತಿಲ್ಲದ್ರು ಪರವಾಗಿಲ್ಲ. 10ನೇಯವರು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್. ಕೆಲವು ಕಡೆ 14 ಅಂತ ಹೇಳ್ತಾರೆ, ಏನೇ ಇರಲಿ 10 ಅಥವಾ 14 ಮಕ್ಕಳಿದ್ರು, ಕ್ಷಮಿಸಿ, ಹರೇ ಕೃಷ್ಣ. ಆಮೇಲೆ ಅವರು ಏನ್ ಕೆಲಸ ಮಾಡ್ತಿದ್ರು, ಮ್ಯಾಜಿಸ್ಟ್ರೇಟ್ ಆಗಿದ್ರು. ಆಮೇಲೆ ಎಷ್ಟು ಗಂಟೆ ಕೆಲಸ ಮಾಡ್ತಿದ್ರು ರಫ್ಲಿ? ಈಗ ನಮ್ಮ ಗವರ್ಮೆಂಟ್ ಅಲ್ಲಿ ಎಷ್ಟು ಕೆಲಸ ಆಗ ಆ ರೀತಿ ಇರ್ಲಿಲ್ಲ. ಆಗ ಬ್ರಿಟಿಷರ ಕಾಲಘಟ್ಟ, ಅವ್ರು ಸ್ಟ್ರಿಕ್ಟ್ ಆಗಿ ಕೆಲಸ ಮಾಡ್ಬೇಕಾಗಿತ್ತು. ಈಗ ಬಿಡಿ, ಕೆಲವರು ಮಾಡೋರು ಈಗಲೂ ಇದ್ದಾರೆ. ಎಷ್ಟು ಗಂಟೆ ಮಾತಾಜಿ? ಈಗ ಎಷ್ಟು ಗಂಟೆ ಗವರ್ಮೆಂಟ್? 8 ಗಂಟೆ 8 ಗಂಟೆ ಅಲ್ವಾ, 8 ಗಂಟೆ ಕೆಲಸ ಮಾಡ್ತಿದ್ರು. ಧನ್ಯವಾದ ಮಾತಾಜಿ. 8 ಗಂಟೆ ಕೆಲಸ ಮಾಡ್ತಿದ್ರು. ಆಮೇಲೆ ಎಷ್ಟು ಗಂಟೆ ನಿದ್ದೆ ಮಾಡ್ತಿದ್ರು ಅಂತ ಯಾರಿಗಾದ್ರೂ ಗೊತ್ತಾ? 3 ಗಂಟೆ. 3 ರಿಂದ 4 ಅಷ್ಟೇ ನಿದ್ದೆ ಮಾಡ್ತಿದ್ರು. ಆಮೇಲೆ ಏನ್ ಮಾಡ್ತಿದ್ರು ಅಂತ ಹೇಳಿದ್ರೆ ಭಕ್ತಿಯೇ. ಅಂದ್ರೆ ಟೋಟಲ್ 8 ಪ್ಲಸ್ 4, 8 4 12 ಗಂಟೆ ಅಥವಾ 13 ಗಂಟೆ ಈ ರೀತಿಯ ಕೆಲಸ. ಮತ್ತೆಲ್ಲ ಭಕ್ತಿ ಮಾಡ್ತಿದ್ರು, ಸಂಪೂರ್ಣವಾಗಿ ಭಕ್ತಿಯಲ್ಲಿ. ಅಂಥ ಒಂದು ಮಹಾ ವೈಷ್ಣವ ಅವರಿಂದಾಗಿ ವಾಪಾಸು ಈ ಗೌಡಿಯ ವೈಷ್ಣವತ್ವ ನಿಜವಾಗಿ ಕಳೆಗೆ ಬಂತು. ಅವರೇ ಚೈತನ್ಯ ಮಹಾಪ್ರಭುಗಳು ಎಲ್ಲಿ ಆವಿರ್ಭಾವ ಆದ್ರು ಅಂತ ಹೇಳಿ ತೋರಿಸಿಕೊಟ್ಟವರು ಜಗನ್ನಾಥ ದಾಸ ಬಾಬಾಜಿ ಮಹಾರಾಜರ ಮುಖೇನ. ಈ ರೀತಿಯಲ್ಲಿ ಅವರು ದೃಢ ಸಂಕಲ್ಪದಿಂದ ನಮಗೆ ಈ ಭಕ್ತಿ ಮಾರ್ಗ ಸಿಕ್ಕಿದೆ ನಮಗೆ. ಅದರಲ್ಲೂ ಕೂಡ ವರ್ಣಾಶ್ರಮವನ್ನು ಪುನಃಸ್ಥಾಪನೆ ಮಾಡಿದರು. ಅದು ಯಾರ ಮುಖೇನ, ಯಾರ ಮುಖಾಂತರ ವರ್ಣಾಶ್ರಮ ಧರ್ಮವನ್ನು ಪುನಃ ಸ್ಥಾಪನೆ ಮಾಡಲಿ ಅಂತ ಆದೇಶ ಕೊಟ್ಟದ್ದು ಅವರು ಯಾರಿಗೆ? ಯಾರಿಗಾದ್ರೂ ಹೇಳಿ ಬೇಗನೆ.
ನಮ್ಮ ಭಕ್ತಿ ಮಗನಿಗೆ ಸಿದ್ಧಾಂತ ತನ್ನ ಮಗನಿಗೆ ಭಕ್ತಿ ಸಿದ್ಧಾಂತ ಅದ್ರ ಸರಸ್ವತಿ. ಬಗ್ಗೆ ಒಂದು, ಈ ಶ್ಲೋಕ ಮುಗಿಯದಿದ್ರೆ ಪರವಾಗಿಲ್ಲ, ಆ ಒಂದು ಕೊಟೇಶನ್ ನಾನು ಓದಿದ್ದೀನಿ, ಅದನ್ನು ಜಸ್ಟ್ ಒಂದೇ ಕ್ಷಣ ನೋಡ್ತೇನೆ ನಾನು. ಹಾ, ಸಿಕ್ಕಿತು. ಅವ್ರು ಹೇಳ್ತಾರೆ, ಇಂಗ್ಲಿಷಲ್ಲಿ ಇದೆ ಇದು: ಓ ಸರಸ್ವತಿ, ಅಂದ್ರೆ ತನ್ನ ಮಗನಿಗೆ ಹೇಳ್ತಾ ಇರುವಂತದ್ದು, ಪೀಪಲ್ ಆಫ್ ದಿಸ್ ವರ್ಲ್ಡ್ ಹೂ ಆರ್ ಪ್ರೌಡ್ ಆಫ್ ದೇರ್ ಓನ್ ಅರಿಸ್ಟೋಕ್ರೆಟಿಕ್ ಬರ್ತ್ ಅಟ್ಯಾಕ್ ದ ಪ್ಯೂರ್ ವೈಷ್ಣವ, ದಸ್ ದೇ ಕಮಿಟ್ ಒಫೆನ್ಸಸ್. ನಾವೆಲ್ಲ ಏನ್ ಮಾಡಿದ್ದೇವೆ? ನಾನು ಬ್ರಾಹ್ಮಣ, ನಾನು ಕ್ಷತ್ರಿಯ, ನಾನು ವೈಶ್ಯ ಅಂತ ಹೇಳುವಂತ ಚಿಂತನೆಯಲ್ಲಿ ಇದ್ದೇವೆ. ಅದರಿಂದಾಗಿ ಯಾರಾದ್ರೂ ಭಗವಂತನ ಭಕ್ತಿ ಮಾಡೋರಿಗೆ ನಾವು ಏನ್ ಮಾಡ್ತೇವೆ? ಅಪರಾಧ ಮಾಡ್ತೇವೆ, ಗೊತ್ತಿಲ್ಲದೆ ಅಪರಾಧ ಮಾಡ್ತೇವೆ. ಅವರು ಶುದ್ಧ ನಾಮವನ್ನು ತೆಗಿತಾ ಇರ್ತಾರೆ. ಅವರು ಮುಸ್ಲಿಂ ಆಗಿರ್ಬೋದು, ಹಿಂದೂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಅವರು ಹರಿನಾಮ ಮಾಡ್ತಾ ಇದ್ದಾರೆ ಅಂತ ಆದ ತಕ್ಷಣ ನಮಗೆ ಕೋಪ ಬರ್ತದೆ. ಅಯ್ಯೋ, ಇವರೇನು ನನಗಿಂತ ದೊಡ್ಡವರ? ನಾನು ಹುಟ್ಟಿದ್ದು ಕ್ಷತ್ರಿಯನಾಗಿ, ನಾನು ಹುಟ್ಟಿದ್ದು ಶೂದ್ರನಾಗಿ, ನಾನು ಹುಟ್ಟಿದ್ದು ಬ್ರಾಹ್ಮಣನಾಗಿ, ಇವನೇನು ದೊಡ್ಡ ಬಂದ್ಬಿಟ್ಟ ಅಂತ ಹೇಳ್ಲಿಕ್ಕೆ ಶುರು ಮಾಡ್ತೇವೆ. ಅದನ್ನು ಯಾರು ಹೇಳ್ತಿದ್ದಾರೆ? ಭಕ್ತಿ ವಿನೋದ್ ಠಾಕೂರ್ ಹೇಳ್ತಾರೆ, ಒಫೆನ್ಸ್ ಮಾಡ್ತಾರೆ ಅಂತವರು. ಆದ ಕಾರಣ ಇದಕ್ಕೆ ಸೊಲ್ಯೂಷನ್ ಏನು ಅಬ್ಬಾ. ಅಂತ ಹೇಳಿದ್ರೆ, ದ ಸೊಲ್ಯೂಷನ್ ಟು ದ ಪ್ರಾಬ್ಲಮ್ ಈಸ್ ಟು ಎಸ್ಟಾಬ್ಲಿಷ್ ದ ಆರ್ಡರ್ ಆಫ್ ದೈವ ವರ್ಣಾಶ್ರಮ ಧರ್ಮ, ಸಮಥಿಂಗ್ ಯು ಸ್ಟಾರ್ಟೆಡ್ ಡೂಯಿಂಗ್. ನೀನು, ಹೇ ಸರಸ್ವತಿ ಅಥವಾ ನನ್ನ ಮಗನೇ, ನೀನು ಈಗ ತಾನೇ ವರ್ಣಾಶ್ರಮ ಧರ್ಮವನ್ನ, ದೈವ ವರ್ಣಾಶ್ರಮ ಅಂದ್ರೆ ಕೃಷ್ಣನನ್ನ ಮಧ್ಯೆ ಇಟ್ಟುಕೊಂಡು ಮಾಡುವಂತ ಜೀವನ, ಅದನ್ನ ನೀನು ಈಗಾಗಲೇ ಶುರು ಮಾಡಿದ್ಯಾ. ಅದೇ ಸೊಲ್ಯೂಷನ್ ಇದಕ್ಕೆ ಅಂತ ಹೇಳ್ತಿದ್ದಾರೆ. ಯು ಶುಡ್ ನೋ ದ್ಯಾಟ್ ಟು ಬಿ ದ ರಿಯಲ್ ಸರ್ವಿಸ್ ಟು ವೈಷ್ಣವ, ಇದೇ ನಿಜವಾಗಿ ಭಗವಂತನ ಭಕ್ತರ ಸೇವೆ. ಯಾಕಂದ್ರೆ ಎಲ್ಲರಿಗೂ ಭಕ್ತಿಯ ಕಡೆಗೆ ಹೋಗ್ಲಿಕ್ಕೆ ಸುಲಭ ಮಾರ್ಗ ಇದು ಅಂತ ಹೇಳ್ತಿದ್ದಾರೆ. ಈ ರೀತಿಯಲ್ಲಿ ದೃಢವ್ರತರು ಯಾರು ಅಂತ ಹೇಳಿ ನಮಗೆ ಅರ್ಥ ಆಯ್ತು. ಆ ದೃಢವ್ರತ ಆಗ್ಬೇಕು ಅಂತ ಹೇಳಿದ್ರೆ ನಾವು ಈ ರೀತಿಯಲ್ಲಿ ನಿಧಾನವಾಗಿ ನಾವೆಲ್ಲ ಸೇರಿ ವರ್ಣಾಶ್ರಮ ಧರ್ಮವನ್ನ, ಭಾಗವತ ಧರ್ಮವನ್ನ ಅನುಸರಿಸಿ ಶುದ್ಧರಾಗ್ತಾ ಮುಂದೆ ಹೋಗ್ತಾ ಆ ಶುದ್ಧತೆಯಿಂದ ಭಗವಂತನ ಭಕ್ತಿಯಲ್ಲಿ ಇನ್ನೂ ಜಾಸ್ತಿ ದೃಢರಾಗ್ತೇವೆ. ಅನುವಾದ ಜಯ ಶ್ರೀಲ ಪ್ರಭುಪಾದ್. ಯಾರು ಪ್ರಭು, ಎಸ್ ಮಾತಾಜಿ. ಈ ರಥಯಾತ್ರೆ ಸಿಗ್ನಿಫಿಕೆನ್ಸ್ ಬಗ್ಗೆ ನಾಳೆ ಕ್ಲಾಸ್ ಆ ಖಂಡಿತ ಇವತ್ತು ಕಷ್ಟ ಆಗ್ಬಹುದು ಮಾತಾಜಿ, ನೆಕ್ಸ್ಟ್ ಮಾಡುವ ಖಂಡಿತ. ನಾಳೆ ಆಗಲ್ವಾ ಪ್ರಭು? ನಾಳೆ ಮಾಡಬಹುದು ಮಾತಾಜಿ. ಎಸ್ ಮುಂದೆ ಹೋಗ್ತೀನಿ. ಅನುವಾದ: ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮದಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಅಬ್ಬಾ, ಮತ್ತು ಯಾರ ರೀ ಪೂರ ಏನ್ ಜತ್ತು ಮಳೆ ರೀ, ಭಾರಿ ಕಿರಿಕಿರ್ತದ. ಒಂದು ನಿಮಿಷ. ಓಕೆ. ಯಾರು ತಮ್ಮ ಹಿಂದಿನ ಜನ್ಮಗಳಲ್ಲಿ ಮತ್ತು ಈ ಜನ್ಮಗಳಲ್ಲಿ ಪುಣ್ಯ ಕರ್ಮಗಳನ್ನು ಮಾಡಿದ್ದಾರೆಯೋ ಮತ್ತು ಯಾರ ಪಾಪ ಕಾರ್ಯಗಳು ಸಂಪೂರ್ಣವಾಗಿ ನಿರ್ಮೂಲವಾಗಿವೆಯೋ, ಸಂಪೂರ್ಣವಾಗಿ, ಅವರು ಭ್ರಾಂತಿಯ ದ್ವಂದ್ವಗಳಿಂದ ಮುಕ್ತರಾಗುತ್ತಾರೆ. ನಾವು ಇನ್ನೂ ಭ್ರಾಂತಿಯಲ್ಲಿ ಇದ್ದೇವೆ. ಯಾಕೆ ಅಂತ ಹೇಳಿದ್ರೆ ಪಾಪ ಯಾವುದು ಸಂಪೂರ್ಣವಾಗಿ ನಿರ್ಮೂಲ ಆಗಲಿಲ್ಲ. ಆಮೇಲೆ ಸಂಪೂರ್ಣವಾಗಿ ಪುಣ್ಯ ಕರ್ಮದ ಮಾಡಲೂ ಇಲ್ಲ. ನಾವು ಹಿಂದಿನ ಜನ್ಮದ್ದು ಪಾಪ ಜಾಸ್ತಿ ಇದೆ. ಅವರು ದೃಢ ಮನಸ್ಸಿನಿಂದ ನನ್ನ ಸೇವೆಯಲ್ಲಿ ನಿರತರಾಗುತ್ತಾರೆ. ಭಾವಾರ್ಥ: ಈ ಶ್ಲೋಕದಲ್ಲಿ ದಿವ್ಯ ಸ್ಥಿತಿಗೆ ಏರಲು ಅರ್ಹರಾದವರು ಯಾರು ಎಂದು ಹೇಳಿದೆ. ಪಾಪಿಗಳಾದವರು, ನಾಸ್ತಿಕರು, ಮೂರ್ಖರು ಮತ್ತು ಮೋಸಗಾರರಿಗೆ ಆಸೆ ಮತ್ತು ದ್ವೇಷಗಳ ದ್ವಂದ್ವವನ್ನು ದಾಟುವುದು ಬಹಳ ಕಷ್ಟ. ನಮೇ ದುಷ್ಕೃತ ಮೂಢ ಪ್ರಪದ್ಯಂತೆ ನರಾಧಮ ಅಂತ ಹೇಳುವ ಶ್ಲೋಕದಲ್ಲಿ ನಮಗೆ ಅರ್ಥ ಆಗಿದೆ, ಅವರಿಗೆ ಕಷ್ಟ. ಯಾರು ಧರ್ಮದ ನಿಯಂತ್ರಕ ತತ್ವಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೋ, ದೈವ ಭಕ್ತರಾಗಿ ನಡೆದುಕೊಂಡಿದ್ದಾರೋ ಮತ್ತು ಪಾಪಕರ ಪ್ರತಿಕ್ರಿಯೆಗಳನ್ನು ಜಯಿಸಿದ್ದಾರೋ ಅವರು ಮಾತ್ರ ಭಕ್ತಿ ಸೇವೆಯನ್ನು ಸ್ವೀಕರಿಸಬಲ್ಲರು ಮತ್ತು ಕ್ರಮಕ್ರಮವಾಗಿ ದೇವೋತ್ತಮ ಪರಮ ಪುರುಷನ ಪರಿಶುದ್ಧ ಜ್ಞಾನದ ಮಟ್ಟಕ್ಕೆ ಏರಬಲ್ಲರು. ತುಂಬಾ ಇಂಪಾರ್ಟೆಂಟು. ನಾವೆಲ್ಲ ಅನ್ಕೊಳ್ತೇವೆ ನಾವು ಪಾಪದಲ್ಲಿ ಇದ್ದೇವೆ ಅಂತ ಹೇಳಿ, ಆದರೆ ಈ ಪ್ರೊಸೆಸ್ಸಿಗೆ ಬಂದ ಕಾರಣ ಕ್ರಮಕ್ರಮವಾಗಿ ನಾವು ಭಗವಂತನ ಕಡೆಗೆ ಹೋಗ್ತಾ ಇದ್ದೇವೆ. ನಾವೆಲ್ಲರೂ ಕ್ರಮಕ್ರಮವಾಗಿ, ನಾವು ಮ್ಯಾರಥಾನ್ ಓಡೋರು ಇರ್ತಾರಲ್ಲ, ಕೆಲವರು ಹಿಂದಿಂದ ಬರ್ತಾರೆ, ಕೆಲವರು ಸ್ವಲ್ಪ ಮುಂದೆ ಓಡಿರ್ತಾರೆ, ಆ ರೀತಿ ಕೊನೆಗೆ ಎಲ್ಲರೂ ತಲುಪ್ತಾರೆ. ಹೇಗೋ ಮಾಡಿ ಎಲ್ಲರೂ ಯಾರೋ ಕರ್ಕೊಂಡು ಆದ್ರೂ ಹೋಗ್ತಾರೆ. ಯಾರಾದ್ರೂ ಅಯ್ಯೋ ಇವನಿಗೆ ಬಿದ್ದಿದ್ದಾನೆ ಅಂತ ಹೇಳಿ ಅವರಿಗೆ ಸ್ವಲ್ಪ ಏನೋ ಕೊಡಿಸ್ತಾರೆ. ಏನು ಕೊಡಿಸ್ತಾರೆ ಗೊತ್ತಿಲ್ಲ, ಇದು ಏನು ಸಕ್ಕರೆ ನೀರು ಕುಡಿಸ್ತಾರೆ. ಅದಕ್ಕೇನು ಹೇಳ್ತಾರೆ? ಸಕ್ಕರೆ ನೀರು, ಗ್ಲುಕೋಸ್ ಕೊಡಿಸ್ತಾರೆ. ಆಮೇಲೆ ಆಗ್ಲಿಲ್ಲ ಅಂದ್ರೆ ಗಾಡಿಯಲ್ಲಿ ತಗೊಂಡು ಹೋಗ್ತಾರೆ. ಅಂತೂ ಆ ಒಂದು ಸಂಸ್ಥೆಗೆ ಓಡ್ಲಿಕ್ಕೆ ಸೇರಿದ ಮೇಲೆ ಹೇಗಾದ್ರೂ ಮಾಡಿ ಅವರನ್ನ ಎಲ್ಲಿಗೆ ತಲುಪಬೇಕು ಅಲ್ಲಿ ತಲುಪಿಸ್ತಾರೆ. ಅದೇ ರೀತಿಯಲ್ಲಿ ನಾವು ಯಾವಾಗ ಹರೇ ಕೃಷ್ಣ ಮಹಾಮಂತ್ರ, ಅದೇ ರೀತಿಯಲ್ಲಿ ಭಕ್ತರ ಸಂಘ ಮಾಡಿದ್ದೇವೆ. ನಮಗೆ ಎಷ್ಟೇ ಆಗ್ಲಿ ಅಲ್ಲಿಗೆ ತಲುಪುದಂತೂ ನಿರ್ಧಾರ ಉಂಟು, ಆದ್ರೆ ಪ್ರಯತ್ನ ನಮ್ದು ಬೇಕೇ ಬೇಕು. ಅನಂತರ
ಕ್ರಮೇಣ ಅವರು ಸಮಾಧಿ ಸ್ಥಿತಿಯಲ್ಲಿ ದೇವೋತ್ತಮ ಪರಮ ಪುರುಷನನ್ನು ಧ್ಯಾನಿಸಬಲ್ಲರು. ಇದು ಆಧ್ಯಾತ್ಮಿಕ ನೆಲೆಯಲ್ಲಿ ನೆಲೆಸುವ ಪ್ರಕ್ರಿಯೆ. ಪರಿಶುದ್ಧ ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಉತ್ಕರ್ಷ ಸಾಧ್ಯ. ಏಕೆಂದರೆ ಶ್ರೇಷ್ಠ ಭಕ್ತರ ಸಹವಾಸದಲ್ಲಿ ಮನುಷ್ಯನು ಮಾಯೆಯಿಂದ ಬಿಡುಗಡೆ ಹೊಂದಬಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ಶ್ರೇಷ್ಠ ಭಕ್ತರ ಸಹವಾಸದಲ್ಲಿ, ಆದ ಕಾರಣ ನಾವೆಲ್ಲರೂ ಶ್ರೇಷ್ಠ ಭಕ್ತರ ಸಹವಾಸ ಮಾಡಬೇಕು. ಶ್ರೇಷ್ಠ ಭಕ್ತರು ಅಂತ ಹೇಳಿದರೆ ಯಾರು ಅಂತ ನಮ್ಗೆ ಈಗಾಗಲೇ ಅರ್ಥ ಆಗಿದೆ. ಯಾರು? ಸತತಂ ಕೀರ್ತಯಂತೋಮ ಅಂತ ಹೇಳೋ ಶ್ಲೋಕದಲ್ಲಿ ನಮಗೆ ಕ್ಲಿಯರ್ ಅರ್ಥ ಆಗ್ತದೆ ಯಾರು ಶ್ರೇಷ್ಠ ಭಕ್ತರು ಅಂತ ಹೇಳಿ. ಅಂತ ಶ್ರೇಷ್ಠ ಭಕ್ತರ ಸಹವಾಸ ನಾವೆಲ್ಲ ಮಾಡೋಣ. ಮುಖ್ಯವಾಗಿ ಶ್ರೀಲ ಪ್ರಭುಪಾದರು ಅವರ ವಪು ಇಲ್ಲ, ಈಗ ಅವರ ವಾಕ್ ಅಂದ್ರೆ ಅವರ ಶಬ್ದ ಇದೆ, ಆ ಶಬ್ದದ ಮುಖಾಂತರ ನಾವು ಅವರ ಸಂಘ ಮಾಡೋಣ. ಅದಲ್ಲದೆ ಅವರ ದಾಸರಾದಂತಹ ತುಂಬಾ ಭಕ್ತರ ಸಂಘ ಮಾಡೋಣ. ಭಕ್ತರ ಸಂಘ. ಮನುಷ್ಯನಿಗೆ ವಾಸ್ತವವಾಗಿ ಮುಕ್ತಿ ಬೇಕೆಂದರೆ ಆತನು ಭಕ್ತರ ಸೇವೆಯನ್ನು ಮಾಡಬೇಕು, ಗುರುವಿನ ಗುಲಾಮನಾಗಬೇಕು. ಮಹತ್ ಸೇವಾಂ ದ್ವಾರಂ ಆಹುರ್ ವಿಮುಕ್ತೇಹೇ. ಮಹತ್ ಸೇವಾಂ ಅಂದ್ರೆ ಅಂಥ ದೊಡ್ಡ ಭಕ್ತರು. ದೊಡ್ಡ ಅಂತ ಹೇಳಿದ್ರೆ ದೊಡ್ಡ ನೋಡ್ಲಿಕ್ಕೆ ದೊಡ್ಡ ದೇಹ ಅಲ್ಲ, ಹೃದಯದಲ್ಲಿ ಸಂಪೂರ್ಣ ಭಗವಂತನ ಕಡೆ ಭಕ್ತಿ ಇದ್ದವರಿಗೂ ಮಹತ್ ಅಂತ ಹೇಳ್ತಾರೆ. ಅಂತಹ ಮಹತ್ ಸೇವೆ ಮಾಡಬೇಕು. ಯಾರು ಮಹತ್? ಭಗವಂತನ ಭಕ್ತರು. ಅವರ ಸೇವೆ ಮಾಡಿದರೆ ಏನಾಗ್ತದೆ? ಯಾವ ದ್ವಾರ ಓಪನ್ ಆಗ್ತದೆ? ಮುಕ್ತಿಯ ದ್ವಾರ ಓಪನ್ ಆಗ್ತದೆ. ಮುಕ್ತಿ ಅಂದ್ರೆ ಏನು? ಭಗವಂತನ ಸೇವೆ ದೃಢವಾಗಿ ಮಾಡುವಂತ ಮುಕ್ತಿ. ಭಗವಂತನ ಸೇವೆಯಿಂದ ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ, ಅದಕ್ಕೆ ಮುಕ್ತಿ ಅಂತ ಹೇಳುವಂಥದ್ದು. ಅಂತಹ ಮುಕ್ತಿಯ ದ್ವಾರ ನಮಗೆ ಓಪನ್ ಆಗ್ತದೆ. ಈಗ ನಮಗೆ ಯಾವ ಕಡೆ ಮುಕ್ತಿ? 2 ಗಂಟೆ ಭಗವಂತನ ಸೇವೆ ಮಾಡ, ಅಯ್ಯೋ 2 ಗಂಟೆ ಆಯ್ತು, ಇನ್ನು ಹೋಗುವ, ಬೇರೆ ಏನಾದ್ರು ಮಾಡುವ ಅಂತ ಹೇಳುವಂತ ಯೋಚನೆ ನಮಗೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಆಸಕ್ತಿ ಇಲ್ಲ ಅದರ ಕಡೆ. ಆದರೆ ಪ್ರಾಪಂಚಿಕ ಮನೋಧರ್ಮದ ಜನರೊಂದಿಗೆ ಸೇರುವವರು ತಮೋದ್ವಾರಂ, ಅಸ್ತಿತ್ವದ ಅತ್ಯಂತ ಕತ್ತಲೆಗೆ ಹೋಗುವ ದಾರಿಯಲ್ಲಿದ್ದಾನೆ. ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ. ಈಗ ನಾವಿರುವುದೆಲ್ಲಿ? ಅಲ್ಲೇ ತಮೋದ್ವಾರಂ. ನಮಗೆ ಲೈಟ್ ಬೇಕು, ಸೂರ್ಯನ ಬೆಳಕು ಬೇಕು, ಎಲ್ಲ ಬೇಕು ಆ ಕಡೆ ಈ ಕಡೆ ಹೋಗ್ಲಿಕ್ಕೆ. ಯಾಕಂದ್ರೆ ಇದು ತಮೋಗುಣ ಪ್ರಧಾನವಿರುವಂತಹ ಜಾಗೆ ಎಂದು ಶ್ರೀಮದ್ ಭಾಗವತದಲ್ಲಿ 5.5.2 ಹೇಳಿದೆ. ಭಗವಂತನ ಭಕ್ತರೆಲ್ಲ ಬದ್ಧ ಆತ್ಮಗಳನ್ನು ಅವರ ಭ್ರಾಂತಿಯಿಂದ ಬಿಡಿಸಲೆಂದೇ ಈ ಭೂಮಿಯಲ್ಲಿ ಸಂಚಾರ ಮಾಡುತ್ತಾರೆ. ಆದ ಕಾರಣ ಭಕ್ತ ಏನ್ ಮಾಡ್ತಾನೆ? ಭಗವಂತನ ಭಕ್ತಿ ಮಾಡ್ತಾನೆ, ಇನ್ನೊಬ್ಬರಿಗೆ ಭಕ್ತಿ ಹೇಗೆ ಮಾಡುದು ಅಂತ ಕಲಿಸ್ತಾನೆ. ಭಗವಂತನ ಭಕ್ತರಿಗೆ ಒಂದೇ ಕೆಲಸ ಏನು? ಭಕ್ತಿ ತಾನು ಮಾಡುದು, ಆಮೇಲೆ ಇನ್ನೊಬ್ಬರಿಗೆ ಭಕ್ತಿ ಹೇಗೆ ಮಾಡುದು ಅಂತ ತಿಳಿಸುವಂಥದ್ದು ಅಷ್ಟೇ. ಜಗಳ ಮಾಡುವುದಲ್ಲ ಭಗವಂತನ ಭಕ್ತರ ಕೆಲಸ. ಪರಮ ಪ್ರಭುವಿನ ಅಧೀನವಾಗಿರುವ ತಮ್ಮ ಸಹಜ ಸ್ವರೂಪವನ್ನು ಮರೆಯುವುದು ಭಗವಂತನ ನಿಯಮದ ಮಹಾ ಉಲ್ಲಂಘನೆ ಎಂದು ನಿರಾಕಾರವಾದಿಗಳಿಗೆ ತಿಳಿಯದು. ಕೃಷ್ಣನ ಸ್ವರೂಪ ನಮ್ಮ ಸ್ವರೂಪ ಗೊತ್ತಾಗಿ ಕೃಷ್ಣನ ದಾಸರು ಅಂತ ತಿಳಿಯುವುದು ನಿಜವಾದ ಕರ್ತವ್ಯ ಎಲ್ಲ ಭಕ್ತರ ಅದ್ದು. ಆದರೆ ನಿರಾಕಾರವಾದಿಗಳಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಭಗವಂತ ಆ ಲೈಟಿನ ಹಿಂದೆ ಲೈಟ್ ಹಿಡ್ದವನು ಯಾರು ಅಂತಲೇ ಗೊತ್ತಿಲ್ಲದವ್ರು ಏನು ಹೇಳ್ತಾರೆ? ತನ್ನ ಸಹಜ ಸ್ವರೂಪದಲ್ಲಿ ಮತ್ತೆ ಸ್ಥಾಪಿತನಾಗದೆ ಯಾವ ಮನುಷ್ಯನಿಗೂ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ ಅಥವಾ ದೃಢ ಸಂಕಲ್ಪದಿಂದ ಅವನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ತೊಡಗುವುದಾಗಲಿ ಸಾಧ್ಯವಿಲ್ಲ. ತನ್ನ ಸಹಜ ಸ್ವರೂಪದಲ್ಲಿ ಮತ್ತೆ ಸ್ಥಾಪಿತನಾಗದೆ ಅಂದ್ರೆ ನಾವೀಗ ಎಲ್ಲಿದ್ದೇವೆ? ನಾವು ಎಲ್ಲಿದ್ದೇವೆ ಅಂತ ಹೇಳಿದ್ರೆ ಪಾಪದಲ್ಲಿ ಇದ್ದೇವೆ, ಪುಣ್ಯದ ಕಡೆ ಇಲ್ಲ, ಈ ರೀತಿ ದ್ವಂದ್ವದಲ್ಲಿ ಇದ್ದೇವೆ, ಎಲ್ಲ ಇದ್ದೇವೆ. ಜನಾನಾಂ ಪುಣ್ಯಕ್ರಮಣ, ಅದು ಸಂಪೂರ್ಣ ಹೋಗ್ಲಿಲ್ಲ ಅಂದ್ರೆ ಏನಾಗ್ತದೆ? ನಾವು ಭಗವಂತನ ಸೇವೆಯಲ್ಲಿ ದೃಢರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವ ಮನುಷ್ಯನಿಗೂ ಪರಮ ಪುರುಷನನ್ನು ಅರ್ಥ ಮಾಡಿಕೊಳ್ಳುವುದಾಗಲಿ ಅಥವಾ ದೃಢ ಸಂಕಲ್ಪದಿಂದ ಅವನ ದಿವ್ಯ ಪ್ರೇಮಪೂರ್ವಕ ಸೇವೆಯಲ್ಲಿ ತೊಡಗುವುದಾಗಲಿ ಸಾಧ್ಯವಿಲ್ಲ. ಆದ ಕಾರಣ ಸೇವೆ ಮಾಡಿದರೆ ಭಗವಂತನ ಬಗ್ಗೆ ಅರ್ಥ ಆಗುತ್ತೆ. ನನ್ನ ಅರ್ಥ ಮಾಡ್ಲಿಕ್ಕೆ ಪ್ರಯತ್ನ ಮಾಡುವಾಗ ಸೇವೆ ಮಾಡಬೇಕು ಅಂತ ಆಗ್ತದೆ. ಇದೆರಡು ಜೊತೆ ಜೊತೆ ಹೋಗುವಂತ ವಿಚಾರ. ಯಾವುದು? ಭಗವಂತನ ಜ್ಞಾನ, ಭಗವಂತನ ಬಗ್ಗೆ ತಿಳ್ಕೊಳ್ಳೋದು, ಭಗವಂತನ ಸೇವೆ. ಇದೆರಡು ಜೊತೆ ಜೊತೆಯಲ್ಲೇ ಹೋಗ್ತಾ ಇರೋದು, ಒಂದಕ್ಕೊಂದು ಅಂಟು ಜೊತೆಯಲ್ಲೇ ಇರುವಂತ. ಇಷ್ಟು ಹೇಳಿ ಇವತ್ತಿನ ಒಂದು ಓದುವ ವಿಚಾರಕ್ಕೆ ವಿರಾಮ ನೀಡೋಣ. ಏನಾದರೂ ಪ್ರಶ್ನೆ ಇದ್ರೆ ದಯವಿಟ್ಟು ಹೇಳಿ, ಕೇಳಬಹುದು. ಅಥವಾ ನಾನು ಹೇಳಿದ್ರಲ್ಲಿ ಏನಾದರೂ ಸಂಶಯ ಅಥವಾ ಹೇಳಿದ್ದು ನಾವು ಬಾಯಲ್ಲಿ ಏನಾದರೂ ತಪ್ಪು ಹೇಳಿದ್ದೇನೆ ಅಂತ ಹೇಳಿದ್ರೆ ಅದನ್ನು ಕೂಡ ಹೇಳಿ. ಹರೇ ಕೃಷ್ಣ.